ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ನಿರಾಶ್ರಿತರ ಬಾಳಿಗೆ ಬೆಳಕಾದ ಸೇವಾಶ್ರಮ ಬಿ ನರಸಿಂಗರಾವ್ ಕಾಸರಗೋಡು ಇವರು ಬರೆದಿರುವಂತಹ ಪಾಠ ನಿರಾಶ್ರಿತರ ಬಾಳಿಗೆ ಬೆಳಕಾದ ಸೇವಾಶ್ರಮವನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಬಿ ನರಸಿಂಗರಾವ್ ಕಾಸರಗೋಡು ಇವರ ಪರಿಚಯವನ್ನು ನೋಡೋಣ. ಶ್ರೀ ಬಿ ನರಸಿಂಗರಾವ್ ಮೂಲತಃ ಕಾಸರಗೋಡು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಬೇಕಲದವರು. ಇವರು ಜನಿಸಿರುವಂಥದ್ದು 23ನೇ ತಾರೀಕು ಅಕ್ಟೋಬರ್ 1946. ಇವರು ತಮ್ಮ ಶಿಕ್ಷಣದ ಬಳಿಕ ಬ್ಯಾಂಕ್ ಉದ್ಯೋಗಿಯಾಗಿ ನೇಮಕಗೊಂಡು ಬದುಕನ್ನು ಕಟ್ಟಿಕೊಂಡರು. ಇವರಿಗೆ ಬಾಲ್ಯದಲ್ಲಿಯೇ ಸಾಹಿತ್ಯದ ಮೇಲೆ ಇದ್ದ ಆಸಕ್ತಿಯಿಂದಾಗಿ ವೃತ್ತಿಯ ಮಧ್ಯೆ ಅವರನ್ನು ಹವ್ಯಾಸಿ ಬರಹಗಾರರನ್ನಾಗಿಸಿತು. ಇವರು ಬಹುಭಾಷೆಯು ಅಂದರೆ ಬೇರೆ ಬೇರೆ ಭಾಷೆಯನ್ನು ಉಳ್ಳವರು, ಬಹುಭಾಷೆಯು ಉತ್ತಮ ಅನುವಾದಕರೂ ಆದ ಅವರ ಲೇಖನಗಳು ಹಾಗೆಯೇ ಸಚಿತ್ರ ಬರಹಗಳು ಕನ್ನಡ, ಮಲಯಾಳ, ಹಿಂದಿ ದಿನಪತ್ರಿಕೆ ಮತ್ತು ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ. 600ಕ್ಕೂ ಮಿಕ್ಕಿದ ಲೇಖನಗಳನ್ನು ಪ್ರಕಟಿಸಿ ಜನಾನುರಾಗಿಯಾದ ಇವರು ಪಿ ಪರಮೇಶ್ವರನ್ ಬರೆದ ಮಲಯಾಳ ಕೃತಿ ನಾರಾಯಣ ಗುರು ಹಾಗೂ ಪ್ರಸಿದ್ಧ ಪ್ರಾಕ್ತನ ತಜ್ಞರಾದ ಡಾಕ್ಟರ್ ಕೆ ಮೊಹಮ್ಮದ್ ಅವರ ಆತ್ಮಕಥನವನ್ನು ಮಲಯಾಳದಿಂದ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಆತ್ಮಕಥನದ ಈ ಅನುವಾದಿತ ಕೃತಿ ನಾನೆಂಬ ಭಾರತೀಯ ಕುವೆಂಪು ಭಾಷಾ ಪ್ರಾಧಿಕಾರ ಕೊಡಮಾಡುವ 2019ನೇ ಸಾಲಿನ ಪುಸ್ತಕ ಬಹುಮಾನ ಪ್ರಶಸ್ತಿಗೆ ಪಾತ್ರವಾಗಿದೆ. ಶ್ರೀಯುತರು ಬಿ ನರಸಿಂಗರಾವ್ ಕಾಸರಗೋಡು ಇವರು ಬರೆದ ರಾಜ ರವಿವರ್ಮ ಈ ಲೇಖನವು ರಾಷ್ಟ್ರೋತ್ಥಾನ ಪರಿಷತ್ ಪ್ರಕಟಿಸಿದ ಭಾರತಿ ಮಕ್ಕಳ ಪುಸ್ತಕ ಮಾಲಿಕೆಯಲ್ಲಿ ಸ್ಥಾನವನ್ನು ಪಡೆದಿದೆ. ವಿದ್ಯಾರ್ಥಿಗಳೇ, ಇವಿಷ್ಟು ಬಿ ನರಸಿಂಗರಾವ್ ಕಾಸರಗೋಡು ಇವರ ಪರಿಚಯ. ಮುಂದೆ ಇವರು ಬರೆದಂತಹ ಈ ಪಾಠ, ಈ ಲೇಖನವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಲೇಖಕರಾದಂತಹ ಬಿ ನರಸಿಂಗರಾವ್ ಕಾಸರಗೋಡು ಅವರು ಹೇಳ್ತಾರೆ, ನಾವು ರಸ್ತೆಗುಂಟ ಸಾಗುವಾಗ ಕೆಲವೊಮ್ಮೆ ಮಾನಸಿಕ ಕಾಯಿಲೆಯಿಂದ ಬಳಲುವವರನ್ನು ಕಾಣುತ್ತೇವೆ. ನಮ್ಮ ಸಮಾಜದ ಬಹುಮಂದಿಯೂ ಇವರನ್ನು ಹುಚ್ಚರೆಂದು ಕರೆದು ದೂರವಿಡುತ್ತಾರೆ. ಹೀಗೆ ಮಾನಸಿಕ ಕಾಯಿಲೆಯಿಂದ ಬಳಲುವವರಲ್ಲಿ ಹೆಚ್ಚಿನವರು ಯುವಕರು ಅಥವಾ ವಯಸ್ಸಾದವರಾಗಿರುತ್ತಾರೆ. ಅಪರೂಪವಾಗಿ ಕೆಲವೊಮ್ಮೆ ಮಹಿಳೆಯರು ಇರುತ್ತಾರೆ. ಹಗಲಿಡೀ ಸಂಚಾರ ಮಾಡುತ್ತಾ ರಾತ್ರಿ ರಸ್ತೆ ಬದಿಯಲ್ಲೋ ಜನವಾಸವಿಲ್ಲದ ಕಟ್ಟಡಗಳಲ್ಲೋ ಇವರು ಮಲಗುತ್ತಾರೆ. ಉದಾರಿಗಳು ಕೊಡುವ ಆಹಾರ ಸಿಗದಿದ್ದರೆ ರಸ್ತೆ ಬದಿಯ ಕಸದ ತೊಟ್ಟಿಯಿಂದ ಕೊಳೆತ ಆಹಾರ ಪದಾರ್ಥಗಳನ್ನು ತೆಗೆದು ಇವರು ತಿನ್ನುತ್ತಾರೆ. ಯಾರ್ಯಾರೋ ತೊಟ್ಟಿಗೆ ತಂದು ಬಿಸುಟ ತಿನ್ನಲು ಯೋಗ್ಯವಲ್ಲದ ಆಹಾರ ಪದಾರ್ಥಗಳು ಇಂಥವರಿಗೆ ಮೃಷ್ಟಾನ್ನವಾಗಿರುತ್ತದೆ. ಕೆಲವರು ಕೈಚಾಚಿ ಭಿಕ್ಷಾಟನೆ ಮಾಡಿ ಸಿಕ್ಕಿದ ಮೊತ್ತದಿಂದ ಅಮಲು ಪದಾರ್ಥ ಸೇವಿಸಿ ತಮ್ಮ ದೈಹಿಕ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಸಮಾಜದಿಂದ ಇನ್ನಷ್ಟು ಅನಾದರ ಮತ್ತು ತಿರಸ್ಕಾರಕ್ಕೆ ಈಡಾಗುತ್ತಾರೆ. ಮಾನಸಿಕ ಆರೋಗ್ಯವು ತೀರಾ ಹದಗೆಟ್ಟಿರುವುದರಿಂದ ಇವರಿಗೆ ಮರೆವಿನ ಕಾಯಿಲೆಯೂ ಇರುತ್ತದೆ. ಆದ ಕಾರಣ ತಮ್ಮ ಸಂಬಂಧಿಕರು, ಮನೆ, ಊರು ಈ ಮುಂತಾದವುಗಳ ಬಗ್ಗೆ ಗಮನವಿರುವುದಿಲ್ಲ. ವಿದ್ಯಾರ್ಥಿಗಳೇ, ನಾವು ರಸ್ತೆಯುದ್ದಕ್ಕೂ ಸಾಗುವಾಗ ಅಥವಾ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಆ ಕಡೆ ಈ ಕಡೆ ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಮಾನಸಿಕ ರೋಗಿಗಳ ಹಾಗೆ ಅಂದರೆ ಹುಚ್ಚರ ರೀತಿಯಲ್ಲಿ ಇರ್ತಾರೆ ನೋಡಿ. ಅವರು ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ನಮ್ಮ ಸಮಾಜದ ಬಹುಮಂದಿ ಹೆಚ್ಚಿನವರು ಇವರನ್ನು ಈ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ರಸ್ತೆಯಲ್ಲಿ ಹೋಗ್ತಾ ಇರುವವರನ್ನು ಹುಚ್ಚರು ಅಂತ ಕರೆದು ಅವರನ್ನು ದೂರವಿಡೋದು ಯಾಕಂದರೆ ಅವರು ಮಾನಸಿಕ ಅಸ್ಥಿರತೆಯಿಂದ ಏನಾದರೂ ಕಲ್ಲು ಬಿಸಾಡೋದು ಅಥವಾ ಏನಾದರೂ ಮಾಡುವಂಥದ್ದು ಅಪಾಯ ಒಡ್ಡುವಂಥದ್ದು ಇರ್ತದೆ. ಹಾಗಾಗಿ ಅವರನ್ನು ದೂರವಿಡ್ತಾರೆ. ಹೀಗೆ ಮಾನಸಿಕ ಕಾಯಿಲೆಯಿಂದ ಬಳಲುವವರಲ್ಲಿ ನೀವು ನೋಡಿರ್ಬೋದು, ಹೆಚ್ಚಿನವರು ಯುವಕರಾಗಿರ್ತಾರೆ ಅಥವಾ ವಯಸ್ಸಾದವರು, ಪ್ರಾಯವಾದವರು ಇರ್ತಾರೆ. ಕೆಲವೊಮ್ಮೆ
ಕೆಲವೊಮ್ಮೆ ಮಹಿಳೆಯರೂ ಕೂಡ ಇರ್ತಾರೆ. ಹಗಲಿಡೀ ಸಂಚಾರ ಮಾಡ್ತಾ ಇರ್ತಾರೆ. ರಾತ್ರಿಯ ಹೊತ್ತಿಗೆ ಇವರು ರಸ್ತೆ ಬದಿಯಲ್ಲಿ ಮಲ್ಕೊಂಡಿರುವಂಥದ್ದು ಅಥವಾ ಜನವಾಸವಿಲ್ಲದಂತಹ ಪಾಳು ಬಿದ್ದಂತಹ ಕಟ್ಟಡಗಳಲ್ಲಿ ಇವರು ಮಲಗ್ತಾರೆ. ಕೆಲವೊಮ್ಮೆ ಉದಾರಿಗಳು, ಇಂಥವರ ಬಗ್ಗೆ ಕರುಣೆ ತೋರುವಂತಹ ಅನುಕಂಪ ಉಳ್ಳವರು ಕೆಲವರು ಇರ್ತಾರೆ. ಅವರು ಆಹಾರವನ್ನು ಕೊಡ್ತಾರೆ. ಅವರು ಆಹಾರವನ್ನು ಕೊಟ್ಟಾಗ ಅವರು ಅದನ್ನು ತಿಂತಾರೆ. ಒಂದು ವೇಳೆ ಯಾರೂ ಆಹಾರ ಕೊಡದಿದ್ದರೆ ಹೊಟ್ಟೆ ಹಸಿವು ತಡ್ಕೊಳ್ಳಿಕ್ಕಾಗೋದಿಲ್ಲಲ್ಲ, ಊಟ ಮಾಡಲೇಬೇಕಲ್ವ. ಅದಕ್ಕಾಗಿ ಇವರು ಏನು ಮಾಡ್ತಾರೆ, ರಸ್ತೆ ಬದಿಯ ಕಸದ ತೊಟ್ಟಿಯಿಂದ ಯಾರ್ಯಾರೋ ಬಿಸಾಡಿದಂಥ ಆಹಾರ ಪದಾರ್ಥಗಳೆಲ್ಲ ಇರ್ತಾವಲ್ಲ, ಅದನ್ನು ಪಾಪ ಇವರು ತೆಗೆದು ತಿಂತಾರೆ. ಯಾರ್ಯಾರೋ ತೊಟ್ಟಿಗೆ ತಂದು ಬಿಸುಟ ತಿನ್ನಲು ಯೋಗ್ಯವಲ್ಲದ ಆಹಾರ ಪದಾರ್ಥಗಳು ಇಂಥವರಿಗೆ ಮೃಷ್ಟಾನ್ನವಾಗಿರ್ತದೆ. ಅಂದರೆ ಯಾರ್ಯಾರೋ ತಮಗೆ ಬೇಡ ಅಂತ ಇಟ್ಟಂತಹ ಅಥವಾ ಹಳಸಾದದ್ದು ಇರ್ಬೋದು, ಅಥವಾ ಡೇಟ್ ಆಗಿ ಕೆಲವೊಂದು ಎಕ್ಸ್ಪೈರಿ ಡೇಟ್ಗಳೆಲ್ಲ ಆಗಿರ್ತದಲ್ಲ ಕೆಲವೊಂದು ಆಹಾರ ಪದಾರ್ಥಗಳಿಗೆ, ಅಂಥದ್ದೆಲ್ಲ ಇರ್ಬೋದು. ಅಥವಾ ಕೆಲವೊಮ್ಮೆ ಮದುವೆ ಹಾಲ್ಗಳಲ್ಲಿಯೋ ಅಥವಾ ಯಾವುದಾದ್ರೂ ಭೋಜನ ಶಾಲೆಗಳಲ್ಲಿ ಉಳಿದದ್ದನ್ನು ಎಲ್ಲ ಮಿಕ್ಸ್ ಮಾಡಿ ಅದನ್ನು ತಗೊಂಡು ಬಂದು ತೊಟ್ಟಿಗೆ ಹಾಕ್ತಾರೆ. ಆದರೆ ಪಾಪ ಇವರು ಹೊಟ್ಟೆಯ ಹಸಿವನ್ನು ತಾಳಲಿಕ್ಕಾಗದೆ ಇಂಥದ್ದನ್ನೇ ತಿಂತಾರೆ. ಇದೇ ಅವರಿಗೆ ಮೃಷ್ಟಾನ್ನ ಭೋಜನವಾಗಿರ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಕೈ ಚಾಚಿ ಭಿಕ್ಷಾಟನೆಯನ್ನು ಮಾಡ್ತಾರೆ. ಅಂದರೆ ಭಿಕ್ಷೆ ಬೇಡ್ತಾರೆ. ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಈ ಎಷ್ಟು ಸಿಗ್ತದೋ ಅಷ್ಟರಿಂದ ಅವರೇನು ಮಾಡ್ತಾರೆ, ಅಮಲು ಪದಾರ್ಥವನ್ನು ಸೇವಿಸ್ತಾರೆ. ಅಂದರೆ ಕುಡಿಯುವಂಥದ್ದು ಇರ್ಬೋದು, ಅಥವಾ ಸಿಗರೇಟೋ ಬೀಡಿಯೋ ಇಂಥದ್ದನ್ನು ಎಳೆಯುವಂಥದ್ದು ಇರ್ಬೋದು, ಅಥವಾ ಬೇರೆ ಏನಾದರೂ ಅಮಲು ಬರಿಸುವಂಥ ಅಭ್ಯಾಸವನ್ನು ರೂಢಿಸಿಕೊಂಡು ಬಿಡ್ತಾರೆ. ಕೆಲವರು ಕೈಚಾಚಿ ಭಿಕ್ಷೆಯನ್ನು ಬೇಡ್ತಾರೆ, ಭಿಕ್ಷಾಟನೆಯನ್ನು ಮಾಡ್ತಾರೆ. ಆಗ ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಕೊಟ್ಟಂತಹ ಹಣ ಇರ್ತದಲ್ಲ, ಅವರಿಗೆ ಸಿಕ್ಕಿದಂತಹ ಹಣ ಇರ್ತದಲ್ಲ, ಅದನ್ನು ಅವರು ಏನು ಮಾಡ್ತಾರೆ, ಅಮಲು ಪದಾರ್ಥವನ್ನು ಸೇವಿಸ್ತಾರೆ. ಅಂದರೆ ಮದ್ಯಪಾನ ಮಾಡುವಂಥದ್ದು ಅಥವಾ ಸಿಗರೇಟೋ ಅಥವಾ ಬೀಡಿ ಸೇವನೆ ಮಾಡುವಂಥದ್ದು ಇಂಥದ್ದನ್ನು ಮಾಡ್ತಾ ಅವರ ದೈಹಿಕ ಆರೋಗ್ಯ ಕೂಡ ಹಾಳು ಮಾಡಿಕೊಂಡು ಬಿಡ್ತಾರೆ. ಸಮಾಜದಿಂದ ಇನ್ನಷ್ಟು ಆದರ ತೋರಿಸೋದಿಲ್ಲ ಇಂಥವರಿಗೆ. ಮೈ ಮೇಲೆಲ್ಲ ಏನೇನೋ ರೋಗಗಳು ಬಂದಿರ್ತವೆ, ಅವರನ್ನು ನೋಡಲಿಕ್ಕೆ ಅಸಹ್ಯವಾಗ್ತದೆ. ಹಾಗಾಗಿ ಜನರು ಏನು ಮಾಡ್ತಾರೆ, ಇವರನ್ನು ತಿರಸ್ಕರಿಸಿ ಬಿಡ್ತಾರೆ, ಅನಾದರಿಸಿ ಬಿಡ್ತಾರೆ. ಆಗ ಮಾನಸಿಕ ಆರೋಗ್ಯ ಇವರದ್ದು ತೀರಾ ಹದಗೆಟ್ಟಿರ್ತದೆ. ಅಂದರೆ ಒಂದು ಕಡೆ ಮನೆ ಬಿಟ್ಟು ಬಂದಿರ್ತಾರೆ, ರಸ್ತೆಯಲ್ಲಿರ್ತಾರೆ, ಬೇಕಾದಷ್ಟು ತಿನ್ನಲಿಕ್ಕಿರುವುದಿಲ್ಲ. ಕೆಲವರು ಅವರನ್ನು ಕಲ್ಲು ಹಿಡಿದು ಓಡಿಸುವಂಥದ್ದು ಇರ್ತದೆ, ಅವರನ್ನು ದೂರ ಮಾಡುವಂಥದ್ದು ಇರ್ತದೆ. ಅದರ ಜೊತೆಯಲ್ಲಿ ಅವರಿಗೆ ಮರೆವಿನ ಕಾಯಿಲೆ ಕೂಡ ಬರ್ತದೆ. ಮರೆವಿನ ಕಾಯಿಲೆ ಅಂದರೆ ನೆನಪು ಹೋಗುವಂಥದ್ದು. ಅವರು ಯಾರು, ಎಲ್ಲಿಂದ ಬಂದರು, ಯಾಕಾಗಿ ಬಂದರು ಅನ್ನುವಂಥದ್ದು ನೆನಪೇ ಇರುವುದಿಲ್ಲ. ಹಾಗಾಗಿ ಅವರಿಗೆ ತಮ್ಮ ಸಂಬಂಧಿಕರು ಯಾರು, ತಮ್ಮ ಮನೆ ಎಲ್ಲಿದೆ, ತಮ್ಮ ಊರು ಯಾವುದು, ಇದರ ಕಡೆಗೆ ಸ್ವಲ್ಪವೂ ಕೂಡ ಗಮನವೇ ಇರುವುದಿಲ್ಲ. ಹೀಗೆ ನಾಗರಿಕ ಸಮಾಜದಿಂದ ಬೇರ್ಪಟ್ಟು ತಮ್ಮದೇ ಲೋಕದಲ್ಲಿರುವ ಇವರು ಏನೇನೋ ಗೊಣಗುತ್ತಾ ಕೆಲವೊಮ್ಮೆ ಹಿಂಸಾ ಪ್ರವೃತ್ತಿಗೂ ಧುಮುಕುತ್ತಾರೆ. ಹೀಗಿರುವ ಮಾನಸಿಕ ರೋಗಿಗಳನ್ನು ಕಾಣುವಾಗ ಬಹುತೇಕರು ನಮಗ್ಯಾಕಪ್ಪ ಇವರನ್ನು ಉದ್ಧಾರ ಮಾಡುವ ಉಸಾಬರಿ ಎಂದು ದೂರ ಸರಿಯುತ್ತಾರೆ. ಶುಚಿತ್ವವನ್ನು ಕಾಣದ ಇವರ ಶರೀರ, ವಸ್ತ್ರ, ನಡೆಯನ್ನು ಕಂಡು ಮೂಗು ಮುರಿಯುವವರೇ ಹೆಚ್ಚು. ಇನ್ನು ಕೆಲವರು ಇವರು ಬಳಿ ಬಂದಾಗ ಥಳಿಸಿ ಓಡಿಸುವುದು, ಬಿಸಿ ನೀರೆರಚುವುದು, ಕಲ್ಲು ಬಿಸಾಡುವುದು ಈ ಮುಂತಾದ ಅಮಾನವೀಯ ಕೃತ್ಯಗಳಿಗೆ ಕೈ ಹಾಕುತ್ತಾರೆ. ತಮ್ಮದಲ್ಲದ ತಪ್ಪಿಗೆ ಅಥವಾ ಯಾವ್ಯಾವುದೋ ಕಾರಣಕ್ಕೆ ತಮ್ಮ ಮಾನಸಿಕ ಆರೋಗ್ಯವನ್ನು ಕಳೆದುಕೊಂಡ ಇಂಥವರ ಬಗ್ಗೆ ಕರುಣೆ ತೋರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಆದರೆ ನಮ್ಮ ಸಮಾಜದಲ್ಲಿ ಅಂಥವರ ಸಂಖ್ಯೆ ಕಡಿಮೆ. ಇದಕ್ಕೆ ಅಪವಾದವೆಂಬಂತೆ ನಮ್ಮ ಸುತ್ತಮುತ್ತಲಿನ ಕೆಲವರು ನಡೆಸುತ್ತಿರುವ ಮಾನವೀಯ ಮತ್ತು ಸಮಾಜಮುಖಿ ಕೆಲಸಗಳು ನಮಗೆ ಆದರ್ಶವಾಗಬೇಕು. ಇದಕ್ಕೆ ಉದಾಹರಣೆ ಎಂಬಂತೆ ವೈದ್ಯ ದಂಪತಿಯಾದ ಡಾಕ್ಟರ್ ಉದಯಕುಮಾರ್ ಹಾಗೂ ಡಾಕ್ಟರ್ ಶಾರದಾ ಅವರ ಸೇವಾ ಗುಣವು ಸಮಾಜಕ್ಕೆ ಅನುಕರಣೀಯವಾದುದು. ಹೀಗೆ ರಸ್ತೆ ಬದಿಯಲ್ಲಿ ಇರುವಂತಹ ಈ ಮಾನಸಿಕ ಅಸ್ವಸ್ಥರು ಮನೆಯಿಂದ ಮಾತ್ರವಲ್ಲ ಸಮಾಜದಿಂದಲೂ ಬೇರ್ಪಡ್ತಾರೆ.
ಯಾಕಂದರೆ ಇವರು ತಮ್ಮದೇ ಲೋಕದಲ್ಲಿರ್ತಾರೆ. ತಮ್ಮದೇ ಲೋಕದಲ್ಲಿ ಏನೇನೋ ಗೊಣಗುಟ್ಟುತ್ತಾ ಏನೇನೋ ಮಾತನಾಡ್ತಾ ಕೆಲವೊಮ್ಮೆ ರಸ್ತೆಯಲ್ಲಿ ಹೋಗ್ತಾ ಇರುವವರ ಕಡೆಗೆ ಇವರು ಹಿಂಸಾ ಪ್ರವೃತ್ತಿಗೂ ಧುಮುಕುತ್ತಾರೆ. ಅಂದರೆ ಕಲ್ಲು ತೆಗೆದು ಬಿಲ್ಡಿಂಗಿಗೆ ಬಿಸಾಡುವಂಥದ್ದು, ಮನುಷ್ಯರಿಗೆ ಬಿಸಾಡುವಂಥದ್ದು, ಪ್ರಾಣಿಗಳಿಗೆ ಬಿಸಾಡುವಂಥದ್ದು, ಇಂತಹ ಒಂದು ಹಿಂಸಾ ಪ್ರವೃತ್ತಿಯು ಇವರಲ್ಲಿ ಇರ್ತದೆ. ಹೀಗಿರುವಂತಹ ಈ ಮಾನಸಿಕ ರೋಗಿಗಳನ್ನು ಕಾಣುವಾಗ ಕೆಲವರು ಏನು ಮಾಡ್ತಾರೆ, ನಮಗೆ ಯಾಕೆ ಬೇಕು ಇವರನ್ನು ಉದ್ಧಾರ ಮಾಡುವಂತಹ ಕೆಲಸ ಅಂತ ದೂರ ಸರಿಯುತ್ತಾರೆ. ಅದು ಕೂಡ ಇವರದ್ದು ದೇಹ ಹೇಗಿರ್ತದೆ ಅಂತ ನೀವು ಗಮನಿಸಿರ್ಬೋದು ಅಲ್ವಾ ವಿದ್ಯಾರ್ಥಿಗಳೇ. ಶುಚಿತ್ವವನ್ನು ಕಾಣದೆ, ಶಿಸ್ತು ಅನ್ನುವಂಥದ್ದಿಲ್ಲ, ಸ್ವಚ್ಛ ಅನ್ನುವಂಥದ್ದಿಲ್ಲ, ಕ್ಲೀನ್ ಅನ್ನುವಂಥದ್ದಿಲ್ಲ. ಇವರ ಇಂತಹ ಈ ಶರೀರ, ವಸ್ತ್ರ ಕೂಡ ಹಾಗೆ. ಎಷ್ಟೋ ತಿಂಗಳಿಂದ ಒಂದೇ ಶರ್ಟು, ಒಂದೇ ಸೀರೆ ಹೀಗೆ ಇರ್ತಾರೆ ಅವರು. ಅವರ ಅವರು ನಡೆದಾಡುವುದನ್ನು ಕಂಡು ಕೆಲವರು ಮೂಗು ಮುರಿಯುವವರೇ ಹೆಚ್ಚು. ಮೂಗು ಮುರಿಯುವುದಂದರೆ ಅಸಹ್ಯ ಅಥವಾ ತಿರಸ್ಕಾರದಿಂದ ನೋಡುವುದು. ಯಾವುದೇ ಒಂದು ವಸ್ತು ಇರ್ಬೋದು ಅಥವಾ ವ್ಯಕ್ತಿ ಇರ್ಬೋದು, ನಮಗೆ ಇಷ್ಟವಾಗದಿದ್ದಾಗ ನಮ್ಮ ಮುಖದ ಭಾವನೆಯನ್ನು ಬದಲಾಯಿಸೋದಕ್ಕೆ ಮೂಗು ಮುರಿ ಅಂತ ಹೇಳ್ತಾರೆ. ಇಂಥವರನ್ನು ಕಂಡಾಗ ಮೂಗು ಮುರಿಯುವವರೇ ಹೆಚ್ಚು. ಇನ್ನು ಕೆಲವರು ಏನು ಮಾಡ್ತಾರೆ, ಇವರು ಬಳಿ ಬಂದಾಗ, ಅಂದರೆ ಹುಚ್ಚರ ಹಾಗೆ ಇರ್ತಾರಲ್ಲ, ಮಾನಸಿಕ ಅಸ್ವಸ್ಥತೆ, ಮಾನಸಿಕ ಸ್ಥಿಮಿತದಲ್ಲಿ ಇರುವುದಿಲ್ಲ, ಅವರ ಏನು ಕಂಟ್ರೋಲಲ್ಲಿ ಇರುವುದಿಲ್ಲ ಮನಸ್ಸು ಅನ್ನುವಂಥದ್ದು. ಹಾಗಾಗಿ ಅವರು ಹೇಗೋ ಮಾಡ್ತಾ ಇರ್ತಾರೆ. ಅಂಥವರು ಬಂದಾಗ ಥಳಿಸಿ ಅವರನ್ನು ಓಡಿಸ್ತಾರೆ. ಕೆಲವರು ಹೋಟೆಲ್ ಪಕ್ಕ ಇರ್ಬೋದು, ಅಂಗಡಿಗಳ ಪಕ್ಕ ಇರ್ಬೋದು, ಅಥವಾ ಮನೆಗಳಿಗೆ ಇವರು ನುಗ್ತಾರೆ ಅಂತ ಅವರು ಬಂದ ತಕ್ಷಣ ಅವರನ್ನು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಹೊಡೆದವರನ್ನು ಓಡಿಸಿ ಬಿಡ್ತಾರೆ. ಇನ್ನೂ ಕೆಲವರು ಕ್ರೂರ ಮನೋಭಾವದವರಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಈ ಮಾನಸಿಕ ಅಸ್ವಸ್ಥರು ಬಂದಾಗ ಬಿಸಿ ನೀರನ್ನು ಎರಚಿ ಬಿಡ್ತಾರೆ. ಇನ್ನು ಕೆಲವರು ಕಲ್ಲು ಬಿಸಾಡ್ತಾರೆ. ಹೀಗೆ ಅಮಾನವೀಯ ಕೃತ್ಯಗಳಿಗೆ ಕೈ ಹಾಕ್ತಾರೆ. ಹೀಗೆ ಮಾನವೀಯವಲ್ಲದ್ದಕ್ಕೆ ಅಮಾನವೀಯ ಅಂತ ಹೇಳುವಂಥದ್ದು. ಅಮಾನವೀಯ ಕೃತ್ಯ ಅಂದರೆ ಕೆಲಸ. ಇಂತಹ ಕೆಲಸಗಳಿಗೆ ಯಾರು ಮಾನಸಿಕ ಸ್ವಸ್ಥರು, ಅವರು ಕೂಡ ಈ ರೀತಿಯ ಪ್ರವೃತ್ತಿಯನ್ನು ತೋರಿಸೋದ್ರಿಂದಾಗಿ ಅವರು ಕೂಡ ಮಾನಸಿಕ ಅಸ್ವಸ್ಥರೇ. ಯಾಕಂದರೆ ಮಾನಸಿಕ ಅಸ್ವಸ್ಥರಿಗೆ ಇಂತಹ ಕೆಲಸ ಮಾಡಬಾರ್ದಂತ ಗೊತ್ತಿರೋದಿಲ್ಲಲ್ಲ. ಈ ಸರಿಯಾಗಿ ಇದ್ದವರು, ಮನಸ್ಸು ಸರಿಯಾಗಿದ್ದವರು ಏನು ಮಾಡೋದು, ಅಂಥವರನ್ನು ಓಡಿಸುವಾಗ ಹೊಡೆಯುವಂಥದ್ದು ಅಥವಾ ಬಿಸಿ ನೀರು ಎರಚುವಂಥದ್ದು ಹೀಗೆಲ್ಲ ಮಾಡಿ ಅವರನ್ನು ಓಡಿಸ್ತಾರೆ. ಹೀಗೆ ಅದು ಕೂಡ ಇಂಥವರ ನಡುವೆ, ಅಂದರೆ ಇಲ್ಲಿ ಲೇಖಕರು ಹೇಳ್ತಾರೆ, ನರಸಿಂಗರಾವ್ ಅವರು ಹೇಳ್ತಾರೆ, ಪಾಪ ಇವರು ತಮ್ಮದಲ್ಲದ ತಪ್ಪಿಗೆ ಅಥವಾ ಯಾವ್ಯಾವುದೋ ಕಾರಣಕ್ಕೆ ತಮ್ಮ ಮಾನಸಿಕ ಆರೋಗ್ಯವನ್ನು ಕಳೆದುಕೊಂಡ ಇಂಥವರ ಬಗ್ಗೆ ಕರುಣೆ ತೋರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಅಂತ ಹೇಳ್ತಾರೆ. ಅಂದರೆ ಅವರೇನು ಬೇಕಾಗಿ ಮಾನಸಿಕ ಅಸ್ವಸ್ಥರಾದದ್ದಲ್ಲ, ಬೇಕಂತವರು ಹುಚ್ಚರಾದದ್ದಲ್ಲ. ಯಾವುದ್ಯಾವುದೋ ಏನೇನೋ ಒಂದು ಕಾರಣಗಳಿರ್ತವೆ. ಹಾಗಾಗಿ ಕೆಲವೊಮ್ಮೆ ಅವರದಲ್ಲದ ತಪ್ಪಿನಿಂದಾಗಿ ಅವರು ಆ ರೀತಿ ಆಗುವಂಥದ್ದು ಇರ್ತದೆ. ಅಥವಾ ಯಾವುದ್ಯಾವುದೋ ಕಾರಣಕ್ಕೆ ತಮ್ಮ ಮಾನಸಿಕ ಆರೋಗ್ಯವನ್ನು ಕಳೆದುಕೊಂಡದ್ದು ಇರ್ತದೆ. ಹಾಗಾಗಿ ಅವರ ಬಗ್ಗೆ ಕರುಣೆ ತೋರುವಂಥದ್ದು ನಮ್ಮ ಮೊದಲ ಕರ್ತವ್ಯ, ಶ್ರೇಷ್ಠವಾದಂಥ ಕರ್ತವ್ಯವಾಗಬೇಕು. ಆದರೆ ಲೇಖಕರು ಹೇಳ್ತಾರೆ, ಅಂಥವರ ಸಂಖ್ಯೆ ತೀರಾ ಕಡಿಮೆ. ಇದಕ್ಕೆ ಅಪವಾದವೆಂಬಂತೆ ನಮ್ಮ ಸುತ್ತಮುತ್ತಲಿನ ಕೆಲವರು ನಡೆಸುತ್ತಿರುವಂತಹ ಮಾನವೀಯ ಮತ್ತು ಸಮಾಜಮುಖಿ ಕೆಲಸಗಳು ನಮಗೆ ಆದರ್ಶವಾಗಬೇಕು. ಅಂದರೆ ಕೆಲವೊಮ್ಮೆ ಇಂತಹ ಮಾನಸಿಕ ಅಸ್ವಸ್ಥರನ್ನು ನೋಡಿಕೊಳ್ಳುವಂತಹ ಕೆಲವೊಂದು ಆಶ್ರಮಗಳು, ಕೇಂದ್ರಗಳೆಲ್ಲ ಇರ್ತಾವಲ್ಲ, ಅಂಥದ್ದು ನಮಗೆ ಆದರ್ಶವಾಗಬೇಕು. ಅದು ನಮಗೆ ರೋಲ್ ಮಾಡೆಲ್ ಆಗಿ ನಾವು ಕೂಡ ಅವರ ಮೇಲೆ ಕರುಣೆ ತೋರಬೇಕು ಅಂತ ಹೇಳ್ತಾರೆ. ಇನ್ನು ಇಬ್ಬರು ವ್ಯಕ್ತಿಗಳನ್ನು ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ. ಡಾಕ್ಟರ್ ಉದಯಕುಮಾರ್ ಹಾಗೂ ಡಾಕ್ಟರ್ ಶಾರದಾ, ಇವರಿಬ್ಬರು ವೈದ್ಯ ದಂಪತಿಗಳು, ಗಂಡ ಹೆಂಡತಿ. ಅವರೊಂದು ಆಶ್ರಮ ಮಾಡಿದ್ದಾರಂತೆ. ಅವರು ಮಾಡ್ತಾ ಇರುವಂಥ ಅವರ ಸೇವಾ ಗುಣ ಇದೆಯಲ್ಲ, ಇಡೀ ಸಮಾಜಕ್ಕೆ ಅನುಕರಣೀಯವಾದದ್ದು, ಅಂದರೆ ಅನುಕರಣೆಗೆ ಯೋಗ್ಯವಾದದ್ದು ಅಂತ ಅರ್ಥ. ಮುಂದೇನು ಹೇಳ್ತಾರೆ ನೋಡುವ, ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. ಈ ಉದಯಕುಮಾರ್ ಹಾಗೂ ಡಾಕ್ಟರ್ ಉದಯಕುಮಾರ್ ಹಾಗೂ ಡಾಕ್ಟರ್ ಶಾರದಾ ಇವರು ಈ ನಡೆಸ್ತಾ ಇರುವಂತಹ ಈ ಸಂಸ್ಥೆ ಎಲ್ಲಿದೆ ಅಂತ ನೋಡೋಣ. ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಕಾಸರಗೋಡು ಜಿಲ್ಲೆಗೆ ಸೇರಿದ ಮಂಜೇಶ್ವರ ತಾಲೂಕಿನ ದೈಗೋಳಿ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಶ್ರೀ
ಸಾಯಿ ನಿಕೇತನ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವ ಈ ವೈದ್ಯ ದಂಪತಿ ಕಳೆದ ಹಲವು ದಶಕಗಳಿಂದ ಮಾನಸಿಕ ಅಸ್ವಸ್ಥರ ಹಾಗೂ ನಿರಾಶ್ರಿತರ ಬಾಳಿಗೆ ಬೆಳಕಾಗಿದ್ದಾರೆ. ಇವರಂತೆ ಉಡುಪಿ ಸಮೀಪದ ಅಂಬಲಪಾಡಿ ವಿಶು ಶೆಟ್ಟಿ, ಮಂಜೇಶ್ವರ ಬಳಿಯ ಪಾವೂರಿನ ಸ್ನೇಹಾಲಯದ ರೂವಾರಿ ಜೋಸೆಫ್ ಕ್ರಾಸ್ತ ಈ ಮುಂತಾದವರ ಮಾನವೀಯ ನಡೆಯು ಈ ನಿಟ್ಟಿನಲ್ಲಿ ಗಮನಾರ್ಹವಾದುದು. ಹಣ, ಆಸ್ತಿ, ಅಧಿಕಾರ, ಕೀರ್ತಿ ಇತ್ಯಾದಿಗಳಿಂದ ಮಾನವೀಯತೆಯು ಬಹಳ ಮುಖ್ಯ ಇತ್ಯಾದಿಗಳಿಗಿಂತ ಮಾನವೀಯತೆಯು ಬಹಳ ಮುಖ್ಯ ಎಂದು ತಮ್ಮ ನಿಸ್ವಾರ್ಥ ಬದುಕಿನ ನಡೆಯಿಂದ ಇವರು ತೋರಿಸಿಕೊಡುತ್ತಿದ್ದಾರೆ. ಈ ಪಾಠದಲ್ಲಿ ದೈಗೋಳಿಯ ಶ್ರೀ ಸಾಯಿ ನಿಕೇತನ ಸಂಸ್ಥೆಯ ಸೇವಾ ಸಾಧನೆಯನ್ನು ಗಮನಿಸೋಣ. ಡಾಕ್ಟರ್ ಉದಯ್ ಕುಮಾರ್ ಹಾಗೂ ಡಾಕ್ಟರ್ ಶಾರದಾ ಇವರು ನಡೆಸ್ತಾ ಇರುವಂಥ ಈ ಸಂಸ್ಥೆ ಕಾಸರಗೋಡು ಜಿಲ್ಲೆಗೆ ಸೇರಿದ ಮಂಜೇಶ್ವರ ತಾಲೂಕಿನ ದೈಗೋಳಿ ಅನ್ನುವಂತಹ ಒಂದು ಊರಿದೆ ಅಂತೆ, ಗ್ರಾಮೀಣ ಪ್ರದೇಶ. ಅಲ್ಲಿ ಈ ವೈದ್ಯ ದಂಪತಿಗಳು ಶ್ರೀ ಸಾಯಿ ನಿಕೇತನ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಇವರು ಕಳೆದ ಹಲವು ದಶಕಗಳಿಂದ ಈ ಮಾನಸಿಕ ಅಸ್ವಸ್ಥರು ಹಾಗೆ ನಿರಾಶ್ರಿತರು, ಆಶ್ರಯ ಇಲ್ಲದಿದ್ದವರು ನಿರಾಶ್ರಿತರು ಅಂದರೆ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದವರು, ಅನಾಥರು, ಮಾನಸಿಕ ಅಸ್ವಸ್ಥರು ಮತ್ತು ಅನಾಥರ ಬಾಳಿಗೆ ಇವರು ಬೆಳಕಾಗಿದ್ದಾರೆ ಈ ದಂಪತಿಗಳು. ಹೀಗೆ ಲೇಖಕರು ಹೇಳ್ತಾರೆ, ಉಡುಪಿಯ ಸಮೀಪ ಅಂಬಲಪಾಡಿ ಅನ್ನುವಂಥ ಒಂದು ಊರಿದೆ. ಅಲ್ಲಿ ಒಬ್ಬರು ವಿಶು ಶೆಟ್ಟಿ ಅಂತ ಇದ್ದಾರೆ. ಅವರೂ ಕೂಡ ಹೀಗೆ ರಸ್ತೆಯಲ್ಲಿ ಇರುವಂತಹ ಈ ಮಾನಸಿಕ ಅಸ್ವಸ್ಥರು, ಅನಾಥರು ಎಲ್ಲ ಇದ್ದಾರಲ್ಲ, ಅವರನ್ನು ಸರಿಯಾಗಿ ಅವರನ್ನು ಚಿಕಿತ್ಸೆ ನೀಡಿ ಅವರನ್ನು ಇಂತಹ ಆಶ್ರಮಗಳಿಗೆ ಕೊಂಡು ತಂದು ಬಿಡ್ತಾರೆ. ಅಥವಾ ಕೆಲವೊಮ್ಮೆ ಅವರ ಕುಟುಂಬಿಕರಿಗೆ ಅಂದರೆ ಸರಿ ಮಾಡಿ ಅವರನ್ನು ಅವರ ಕುಟುಂಬಗಳಿಗೆ ತಲುಪಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನು ವಿಶು ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಬ್ಬರನ್ನು ಹೇಳ್ತಾರೆ ನೋಡಿ, ಮಂಜೇಶ್ವರ ಬಳಿಯ ಪಾವೂರಿನ ಸ್ನೇಹಾಲಯದ ರೂವಾರಿ ಜೋಸೆಫ್ ಕ್ರಾಸ್ತ. ಈ ಜೋಸೆಫ್ ಕ್ರಾಸ್ತ ಇವರ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ಅಂದರೆ ಡಿಗ್ರಿ ಕಾಲೇಜಿಗೆ ಅವರ ಬಗ್ಗೆ ಒಂದು ಲೇಖನ ಇದೆ. ಆ ಪಾವೂರಿನಲ್ಲಿರುವಂಥ ಸ್ನೇಹಾಲಯದ ಬಗ್ಗೆ ಲೇಖನ ಇದೆ. ಇದರ ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಹೀಗೆ ಇವರು ಮಾಡ್ತಾ ಇರುವಂತಹ ಈ ಮಾನವೀಯ ನಡೆಯು ಈ ನಿಟ್ಟಿನಲ್ಲಿ ಗಮನಾರ್ಹವಾದದ್ದು, ಅಂದರೆ ಗಮನಿಸಬೇಕಾದದ್ದು. ಹಣ ಇರ್ತದೆ, ಆಸ್ತಿ ಇರ್ತದೆ, ಅಧಿಕಾರ ಇರ್ತದೆ, ಕೀರ್ತಿ ಇರ್ತದೆ, ಅದೆಲ್ಲವೂ ಯಾವಾಗ ಒಂದಲ್ಲ ಒಂದು ದಿವಸ ಅದು ನಾಶವಾಗಿ ಬಿಡ್ತದೆ. ಹಾಗಾಗಿ ಮಾನವೀಯತೆ ಬಹಳ ಮುಖ್ಯ. ಮಾನವೀಯತೆ ಅನ್ನುವಂಥದ್ದು ನಾಶವಾಗೋದಿಲ್ಲ. ಇವುಗಳು ಹಣ, ಆಸ್ತಿ, ಅಧಿಕಾರ, ಕೀರ್ತಿ ಇವುಗಳಿಗಿಂತ ಮಾನವೀಯತೆಯು ಬಹಳ ಮುಖ್ಯ ಅಂತ ಇವರು ಈ ಸಮಾಜ ಸೇವಕರಿದ್ದಾರಲ್ಲ, ಅವರು ತಮ್ಮ ನಿಸ್ವಾರ್ಥ ಬದುಕಿನ ನಡೆಯಿಂದ ಸ್ವಾರ್ಥರಹಿತವಾಗಿ ಮಾಡ್ತಾ ಇದ್ದಾರೆ ಇಂತಹ ಕೆಲಸಗಳನ್ನು. ಇಂತಹ ಒಂದು ನಿಸ್ವಾರ್ಥ ಬದುಕಿನ ನಡೆಯಿಂದ ಇವರು ತೋರಿಸಿಕೊಡ್ತಾ ಇದ್ದಾರೆ. ಈ ಪಾಠದಲ್ಲಿ ದೈಗೋಳಿಯ ಸಾಯಿ ನಿಕೇತನ ಸಂಸ್ಥೆ ಇದೆಯಲ್ಲ, ಅದರ ಸೇವೆಗಳು ಏನೇನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮಾನಸಿಕ ಅಸ್ವಸ್ಥರು ಇರುವ ನಿವೇಶನವು ಈ ವೈದ್ಯ ದಂಪತಿಗಳ ಗಮನಕ್ಕೆ ಬಂದರೆ ತಮ್ಮದೇ ವಾಹನದಲ್ಲಿ ಅವರನ್ನು ಕರೆದುಕೊಂಡು ಬಂದು ತಮ್ಮ ಆಶ್ರಮದಲ್ಲಿ ಆಶ್ರಯ ಕಲ್ಪಿಸುತ್ತಾರೆ. ಆಶ್ರಮಕ್ಕೆ ಆಗಮಿಸಿದ ಈ ಅತಿಥಿಗೆ ಮೊದಲು ಆಗಬೇಕಾದ ಕ್ಷೌರ, ಸ್ನಾನದ ವ್ಯವಸ್ಥೆಯಾಗುತ್ತದೆ. ಕೊಳಕು ಬಟ್ಟೆ, ಮಲಿನ ಶರೀರದಿಂದ ಮುಕ್ತಿಯಾಗುತ್ತದೆ. ಉಡಲು ತೊಡಲು ಹೊಸ ವಸ್ತ್ರಗಳ ಪೂರೈಕೆಯಾಗುತ್ತದೆ. ಮಲಗಲು ಮಂಚ, ಹಾಸಿಗೆ, ಉಣ್ಣಲು ಹೊತ್ತಿಗೆ ಊಟ, ಕಾಫಿ ಸಿದ್ಧವಾಗುತ್ತದೆ. ಮನೋವ್ಯಾಧಿಗೆ ಮತ್ತು ದೈಹಿಕ ಕಾಯಿಲೆಗೆ ತಜ್ಞ ವೈದ್ಯರಿಂದ ಸಮಗ್ರ ಚಿಕಿತ್ಸೆ ನಡೆಯುತ್ತದೆ. ಈ ವೈದ್ಯ ದಂಪತಿಗಳು ಇಂತಹ ಮಾನಸಿಕ ಅಸ್ವಸ್ಥರು ದಾರಿಯಲ್ಲಿ ದೊರಕಿದಾಗ ಅಥವಾ ಯಾರಾದರೂ ತಂದು ಬಿಟ್ಟಾಗ ಅವರೇನು ಮಾಡ್ತಾರೆ ಅಂತ ನೋಡಿ. ಅವರು ಕೆಲವೊಮ್ಮೆ ಇಂತಹ ರಸ್ತೆಯಲ್ಲಿ ಇರುವಾಗ ಇಂತಹ ಮಾನಸಿಕ ಅಸ್ವಸ್ಥರು ಯಾರಾದರೂ ಇದ್ದರೆ ಅಥವಾ ಇವರಿಗೆ ಫೋನ್ ಮಾಡಿದರೆ ಆಗ ಇವರು ತಮ್ಮದೇ ವಾಹನದಲ್ಲಿ ಬರ್ತಾರಂತೆ. ತಮ್ಮದೇ ವಾಹನದಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ತಮ್ಮ ಆಶ್ರಮದಲ್ಲಿ ಅವರಿಗೊಂದು ಆಶ್ರಯ
ಕಲ್ಪಿಸ್ತಾರೆ. ಅಂದರೆ ಅವರಿಗೆ ತಂಗಲಿಕ್ಕೆ ಇರುವಂಥ ಒಂದು ಜಾಗವನ್ನು ಅವರು ಕೊಡ್ತಾರೆ. ಹೀಗೆ ಈ ಆಶ್ರಮಕ್ಕೆ ಬಂದಂತಹ ಈ ಅತಿಥಿ ಇದ್ದಾರಲ್ಲ, ಅತಿಥಿಗಳು ಅಂದರೆ ಯಾರು? ಈ ಮಾನಸಿಕ ಅಸ್ವಸ್ಥರು. ಅವರಿಗೆ ಅವರು ಹೇಗೋ ಇರ್ತಾರೆ, ವರ್ಷಾನುಗಟ್ಟಲೆ ಸ್ನಾನ ಮಾಡದೇ ಇರ್ತಾರೆ, ಅವರ ಕೂದಲೆಲ್ಲ ಉದ್ದ ಬಂದಿರ್ತದೆ. ಹಾಗಾಗಿ ಮೊದಲಿಗೆ ಆಗಬೇಕಾದದ್ದು ಕ್ಷೌರ, ಅವರ ತಲೆ ಕೂದಲನ್ನು ಕಟ್ ಮಾಡುವಂಥದ್ದು. ಅಂದರೆ ಉದ್ದ ಜಟೆಗಟ್ಟಿ ಇರ್ತದಲ್ಲ, ಹೊಲಸಾಗಿರ್ತದೆ, ಧೂಳಿಂದ ಕೂಡಿರ್ತದೆ. ಹಾಗಾಗಿ ಮೊದಲಿಗೆ ಅದೇ ಅವರದ್ದು ತಲೆ ಕೂದಲನ್ನು ಅಥವಾ ಗಡ್ಡವನ್ನು ಟ್ರಿಮ್ ಮಾಡುವಂಥದ್ದು ಹೀಗೆಲ್ಲ ನಡೀತದೆ. ಅನಂತರ ಅವರನ್ನು ಸ್ನಾನ ಮಾಡಿಸ್ತಾರೆ. ಅನಂತರ ಅವರ ಮೈ ಮೇಲೆ ಇರುವಂತಹ ಕೊಳಕು ಬಟ್ಟೆ, ಮಲಿನ ಶರೀರದಿಂದ ಹೀಗೆ ಎಲ್ಲ ಮಾಡುವಾಗ ಮುಕ್ತಿ ದೊರಕ್ತದೆ. ಅಂದರೆ ಅವರನ್ನು ಒಳ್ಳೆ ಸ್ನಾನ ಮಾಡಿಸ್ತಾರೆ. ಅವರಿಗೆ ಉಡ್ಲಿಕ್ಕೆ ತೊಡಲಿಕ್ಕೆ ಹೊಸ ವಸ್ತ್ರವನ್ನು ಕೊಡ್ತಾರೆ, ಧರಿಸಲಿಕ್ಕೆ ಕೊಡ್ತಾರೆ. ಅಥವಾ ಅವರಿಗೆ ಆಗದಿದ್ದರೆ ಇವರೇ ಅದನ್ನು ಬಟ್ಟೆಗಳನ್ನು ತೊಡಿಸ್ತಾರೆ ಇವರಿಗೆ. ಹಾಗೆ ಅವರಿಗೆ ಮಲಗಿಕೊಳ್ಳಿಕ್ಕೆ ಮಂಚ, ಹಾಸಿಗೆ ಎಲ್ಲ ಇರ್ತದೆ. ಪಾಪ ಅವರು ರಸ್ತೆ ಸೈಡಲ್ಲಿ ಎಲ್ಲೆಲ್ಲೋ ಮಲಗಿಕೊಳ್ತಾ ಇದ್ದರು. ಮೊದಲೇ ನೋಡಿದ್ದೇವಲ್ವ, ಶಿಥಿಲವಾದಂತಹ ಕಟ್ಟಡ, ಇದರ ಒಳಗೆ ರಸ್ತೆ ಬದಿಯಲ್ಲಿ ಅಲ್ಲೆಲ್ಲ ಮಲ್ಕೊಂಡಿದ್ದವರು. ಈಗ ಇವರಿಗೆ ಇಂತಹ ಆಶ್ರಮದಲ್ಲಿ, ಈ ಸಾಯಿನಿಕೇತನ ಆಶ್ರಮದಲ್ಲಿ ಅವರಿಗೆ ಮಲಗಲಿಕ್ಕೆ ಮಂಚ, ಹಾಸಿಗೆ ಎಲ್ಲವೂ ಇರ್ತದಂತೆ. ಹಾಗೆ ಉಣ್ಲಿಕ್ಕೆ ಹೊತ್ತಿಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಹೀಗೆ ಅವರಿಗೆ ಊಟ, ಕಾಫಿ ಎಲ್ಲವನ್ನು ಕೊಡ್ತಾರೆ. ಆನಂತರ ಅವರ ಮನಸ್ಸಿನ ಆ ವ್ಯಾಧಿ ಇದೆ ಅಲ್ಲ, ವ್ಯಾಧಿ ಅಂದರೆ ಕಾಯಿಲೆ, ಮನಸ್ಸಿಗೆ ಯಾಕೆ ಆ ಕಾಯಿಲೆ ಬಂತು ಅವರಿಗೆ, ಹಾಗೆ ಅದರ ಜೊತೆಯಲ್ಲಿ ಎಷ್ಟೋ ಸಮಯದಿಂದ ರಸ್ತೆಯಲ್ಲಿ ಇದ್ದದ್ರಿಂದಾಗಿ ದೇಹಕ್ಕೂ ಕೂಡ ಕಾಯಿಲೆ ಬಂದಿರ್ತದಲ್ವ, ಕಜ್ಜಿಯೋ ಅಥವಾ ಏನೇನೋ ಆಗಿರ್ತದೆ, ಗಾಯಗಳಾಗಿರ್ತದೆ. ಇದಕ್ಕೆಲ್ಲ ತಜ್ಞ ವೈದ್ಯರು ಚಿಕಿತ್ಸೆಯನ್ನು ಮಾಡ್ತಾರೆ. ಇನ್ನು ಈ ಸಂಸ್ಥೆಯ ಬಗ್ಗೆ ಲೇಖಕರು ಹೇಳ್ತಾರೆ ನೋಡಿ. ಸಂಸ್ಥೆಯು ಪ್ರಾರಂಭವಾದ ದಿನಗಳಲ್ಲಿ ಅನಾಥರಾದ ಬಡ ಬಾಲಕರಿಗೆ ಶಿಕ್ಷಣವನ್ನು ಹಾಗೂ ಆಶ್ರಯವನ್ನು ನೀಡಲಾಗ್ತಿತ್ತು. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅದನ್ನು ಮುನ್ನಡೆಸಲಾಗಲಿಲ್ಲ. ಬಳಿಕ ನಿರಾಶ್ರಿತರಾದ ವಯೋವೃದ್ಧರಿಗೆ ಆಸರೆ ನೀಡುವ ಮಹತ್ ಕಾರ್ಯಕ್ಕೆ ಸಂಸ್ಥೆಯು ತನ್ನನ್ನು ತಾನು ತೊಡಗಿಸಿಕೊಂಡಿತು. ರೋಗಿಗಳಾಗಿ ಬಂದವರನ್ನು ತಜ್ಞ ವೈದ್ಯರಿಂದ ಪರೀಕ್ಷಿಸಿ ಚಿಕಿತ್ಸೆ ನೀಡಿ ಅವರನ್ನು ತಾವು ಹುಟ್ಟಿ ಬೆಳೆದ ಕುಟುಂಬದ ಜೊತೆ ಸೇರಲು ಅನುವು ಮಾಡಿಕೊಟ್ಟರು. ಹೀಗೆ ಸೇವಾಶ್ರಮದಲ್ಲಿ ನೋಂದಣಿಗೊಂಡ ಮಾನಸಿಕ ಅಸ್ವಸ್ಥರಿಗೆ ನೀಡುವ ಪ್ರಾಥಮಿಕ ಉಪಚಾರಗಳನ್ನು ಗಮನಿಸಿದೆವು ವಿದ್ಯಾರ್ಥಿಗಳೇ. ಇನ್ನು ಮುಂದೆ ಈ ವೈದ್ಯ ದಂಪತಿಗಳು ಅವರು ಪ್ರಾರಂಭಿಸಿದಂತಹ ಈ ಸಾಯಿನಿಕೇತನ ಸೇವಾಶ್ರಮ ಬೆಳೆದು ಬಂದ ಹಂತಗಳನ್ನು ಗಮನಿಸೋಣ. ಈಗ ನಾವು ಈ ಸಂಸ್ಥೆ ಪ್ರಾರಂಭವಾದಂತಹ ದಿನಗಳಲ್ಲಿ ಅನಾಥರಾದ ಬಡ ಬಾಲಕರಿಗೆ ಶಿಕ್ಷಣವನ್ನು ಹಾಗೂ ಆಶ್ರಯವನ್ನು ನೀಡಲಾಗ್ತಾ ಇತ್ತು. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅದನ್ನು ಮುನ್ನಡೆಸಲಾಗಲಿಲ್ಲ. ಬಳಿಕ ನಿರಾಶ್ರಿತರಾದ ವಯೋವೃದ್ಧರಿಗೆ ಆಸರೆ ನೀಡುವ ಮಹತ್ ಕಾರ್ಯಕ್ಕೆ ಸಂಸ್ಥೆಯು ತನ್ನನ್ನು ತಾನು ತೊಡಗಿಸಿಕೊಂಡಿತು. ರೋಗಿಗಳಾಗಿ ಬಂದವರನ್ನು ತಜ್ಞ ವೈದ್ಯರಿಂದ ಪರೀಕ್ಷಿಸಿ ಚಿಕಿತ್ಸೆ ನೀಡಿ ಅವರನ್ನು ತಾವು ಹುಟ್ಟಿ ಬೆಳೆದ ಕುಟುಂಬದ ಜೊತೆ ಸೇರಲು ಅನುವು ಮಾಡಿಕೊಟ್ಟರು. ಅಲ್ಲಿಂದ ಮುಂದೆ ಈ ವೈದ್ಯ ದಂಪತಿಗಳು ಮಾನವ ಸೇವೆಯೇ ಮಾಧವನ ಸೇವೆ ಎಂಬ ಧ್ಯೇಯದಂತೆ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದರು. ಈ ದಿಶೆಯಲ್ಲಿ ಕಾರ್ಯೋನ್ಮುಖರಾಗಲು ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ ಎಂಬ ಧರ್ಮಾರ್ಥ ಸಂಸ್ಥೆಯನ್ನು 2007 ಮಾರ್ಚ್ ತಿಂಗಳಲ್ಲಿ ನೋಂದಾವಣಿ ಮಾಡಲಾಯಿತು. ಅನಂತರ 4000 ಚದರ ಅಡಿ ವಿಸ್ತೀರ್ಣದ ಕಟ್ಟಡವನ್ನು ಈ ಸೇವಾ ಕಾರ್ಯಕ್ಕಾಗಿಯೇ ನಿರ್ಮಿಸಿ 2010ರಲ್ಲಿ ಉದ್ಘಾಟಿಸಲಾಯಿತು. 2012ರಲ್ಲಿ ಹಿರಿಯ ನಾಗರಿಕರ ಸೇವೆಗಾಗಿಯೇ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಯಿತು. ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯುವ ನೀರನ್ನು ವರ್ಷಪೂರ್ತಿ ಒದಗಿಸಲು ಜಲಧಾರ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಾಯಿತು. ಅಂದರೆ ಈ ಸಂಸ್ಥೆಯನ್ನು ಅವರು ಪ್ರಾರಂಭಿಸ್ತಾರಲ್ವ, ಆಗ ಅವರು ಶುರು ಮಾಡಿದ್ದು ಅನಾಥ ಬಡ ಬಾಲಕರಿಗೆ ಆಶ್ರಮವನ್ನು ಶುರು ಮಾಡಿದರು. ಅವರಿಗೆ ಶಿಕ್ಷಣವನ್ನು ಕೊಡುವಂಥದ್ದು, ಆಶ್ರಯವನ್ನು ಕೊಡುವಂಥದ್ದು ಮಾಡಿದರು. ಆದರೆ ಕೆಲವೊಂದು ತಾಂತ್ರಿಕ ಕಾರಣ ಅಂದರೆ ಟೆಕ್ನಿಕಲಿ ಏನೋ ಒಂದು ಅವರಿಗೆ ಅಡಚಣೆ ಬಂದಿರ್ಬೋದು. ಹಾಗಾಗಿ ಇದನ್ನು ಮುನ್ನಡೆಸಲಿಕ್ಕಾಗಲಿಲ್ಲ. ಬಳಿಕ ಏನು ಮಾಡ್ತಾರೆ, ನಿರಾಶ್ರಿತರಾದಂತಹ ವಯೋವೃದ್ಧರಿಗೆ
ಕೆಲವೊಂದು ಪ್ರಾಯದವರು ಅವರೇನು ಮಾಡ್ತಾರೆ, ರಸ್ತೆಗಳಲ್ಲಿ ಇರ್ತಾರೆ ನೋಡಿ, ನೀವು ಗಮನಿಸಿರ್ಬೋದು. ಕೆಲವೊಮ್ಮೆ ಪ್ರಾಯದ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಅಜ್ಜ ಅಜ್ಜಿ ಅಂತ ಹೇಳ್ತೀರಲ್ವ, ಅವರೆಲ್ಲರೂ ಕೂಡ ರಸ್ತೆಯಲ್ಲಿರುವ ಅವರಿಗೆ ಆಸರೆ ಕೊಡುವಂತಹ ಒಂದು ಮಹತ್ ಕಾರ್ಯ, ಒಳ್ಳೆಯ ಕಾರ್ಯಕ್ಕೆ ಈ ಸಂಸ್ಥೆ ತನ್ನನ್ನು ತಾನು ತೊಡಗಿಸಿಕೊಳ್ತದೆ. ಹೀಗೆ ರೋಗಿಗಳಾಗಿ ಬಂದವರನ್ನು ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡಿ ಚಿಕಿತ್ಸೆ ನೀಡಿ ಅವರನ್ನು ತಾವು ಹುಟ್ಟಿ ಬೆಳೆದ ಕುಟುಂಬದ ಜೊತೆಗೆ ಸೇರಲು ಅನುವು ಮಾಡಿಕೊಡ್ತಾರೆ. ಹೀಗೆ ಪ್ರಾಯದವರು ರಸ್ತೆಯಲ್ಲೆಲ್ಲ ಸಿಗ್ತಾರಲ್ಲ, ಅವರನ್ನು ಇವರು ಕರ್ಕೊಂಡು ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ನಂತರ ಅವರ ಕೆಲವೊಮ್ಮೆ ಮಾನಸಿಕ ಕಾಯಿಲೆಯಿಂದ ಬಂದಿರ್ತಾರೆ ಅಥವಾ ಮರೆವಿನಿಂದ ಬಂದಿರ್ತಾರೆ, ನೆನಪು ಹೋಗಿ ಎಲ್ಲೆಲ್ಲೋ ಬಂದಿರ್ತಾರಲ್ವ. ಕೊನೆಗೆ ಅವರ ಫ್ಯಾಮಿಲಿಯನ್ನು, ಅವರ ಕುಟುಂಬವನ್ನು ಹುಡುಕಿ ಹೀಗೆ ಅವರು ಹುಟ್ಟಿ ಬೆಳೆದಂತಹ ಕುಟುಂಬದ ಜೊತೆಗೆ ಸೇರಿಸಿ ಬಿಡ್ತಾರಂತೆ. ಇಲ್ಲಿಂದ ಮುಂದೆ ಈ ವೈದ್ಯ ದಂಪತಿಗಳು ಮಾನವ ಸೇವೆಯೇ ಮಾಧವ ಸೇವೆ. ಅಂದರೆ ಮಾಧವ ಅಂದರೆ ಯಾರು? ಕೃಷ್ಣ, ದೇವರು. ಮಾನವರ ಸೇವೆಯನ್ನು ಮಾಡಿದಾಗಲೇ ಅದು ಕೃಷ್ಣನ ಸೇವೆ, ದೇವರ ಸೇವೆ. ಅಂದರೆ ಮನುಷ್ಯರಿಗೆ ಸೇವೆ ಮಾಡಿದರೆ ಇಂತಹ ನಿರಾಶ್ರಿತರಿಗೆ ಅಥವಾ ವಯೋವೃದ್ಧರಿಗೆ, ಹಿರಿಯ ನಾಗರಿಕರಿಗೆ ಅಥವಾ ಇಂತಹ ಮಾನಸಿಕ ಅಸ್ವಸ್ಥರಿಗೆ, ಇಂಥವರಿಗೆ ಬೇರೆ ಬೇರೆಯವರೆಲ್ಲ ಇರ್ತಾರೆ, ಅನಾಥರು ಇರ್ತಾರೆ, ಇಂಥವರ ಸೇವೆ ಮಾಡುವುದೇ ದೇವರ ಸೇವೆ ಅನ್ನುವಂಥ ಒಂದು ಧ್ಯೇಯ ಮಂತ್ರ ಅವರದ್ದು. ಹಾಗೆ ಅವರು ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾರೆ. ಮುಂದೆ ಏನು ಮಾಡ್ತಾರೆ, ಅವರು ಸಾಯಿ ಸೇವಾ ಪ್ರತಿಷ್ಠಾನ ಅನ್ನುವಂಥ ಒಂದು ಧರ್ಮಾರ್ಥ ಸಂಸ್ಥೆ. ಧರ್ಮಾರ್ಥ ಅಂದರೆ ಧರ್ಮ ಅಂದರೆ ಉಚಿತ, ಇನ್ನೊಂದು ಧರ್ಮ ನಿಮ್ಗೆ ಗೊತ್ತಿರ್ಬೋದು, ಸರಿಯಾದ ಅನ್ನುವಂತಹ ಅರ್ಥ ಧರ್ಮ. ಈ ಧರ್ಮಕ್ಕೆ ಸರಿಯಾಗಿ ಅವರೊಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇದನ್ನು 2007 ಮಾರ್ಚ್ ತಿಂಗಳಲ್ಲಿ ನೋಂದಾವಣೆ ಅಂದರೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅನಂತರ 4000 ಚದರ ಅಡಿ ವಿಸ್ತೀರ್ಣದ ಒಂದು ಕಟ್ಟಡವನ್ನು ಕಟ್ತಾರೆ. ಅದು ಕೂಡ ಈ ಸೇವಾ ಕಾರ್ಯಕ್ಕಾಗಿಯೇ ಅವರು ನಿರ್ಮಿಸಿರುವಂಥದ್ದು. 2010ರಲ್ಲಿ ಉದ್ಘಾಟನೆ ಆಗ್ತದೆ. ಅನಂತರ 2012ರಲ್ಲಿ ಆ ಕಟ್ಟಡದ ಮೊದಲ ಮಹಡಿ ಇದೆ ಅಲ್ಲ, ಅಲ್ಲಿ ಹಿರಿಯ ನಾಗರಿಕರು ಅಂದರೆ ಈ ಪ್ರಾಯ ಸಂದವರು ಇರ್ತಾರಲ್ಲ, ಅವರ ಸೇವೆಯನ್ನು ಅದಕ್ಕೋಸ್ಕರವೇ ಆ ಮಹಡಿಯಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಹಿರಿಯ ನಾಗರಿಕರಿಗೆ ಕಲ್ಪಿಸಿಕೊಡ್ತಾರೆ. ಜೊತೆಗೆ ಇನ್ನೂ ಒಂದು ಒಳ್ಳೆಯ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಅದು ಯಾವುದೆಂದರೆ, ಸುತ್ತಮುತ್ತಲಿನ ಹಳ್ಳಿಗಳಿಗೆ ನೀರಿರೋದಿಲ್ಲ ಅಲ್ಲ ಕುಡಿಯಲಿಕ್ಕೆ, ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ವರ್ಷ ಪೂರ್ತಿ, ಇಂಥದೇ ದಿನ ಅಂತಲ್ಲ, ವರ್ಷ ಪೂರ್ತಿ ಇರುವ ಹಾಗೆ ಜಲಧಾರ ಯೋಜನೆಯನ್ನು ಇವರು ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ತಾರೆ. ಮುಂದೇನು ಮಾಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ಪ್ಯಾರಾಗ್ರಾಫಲ್ಲಿ ನೋಡ್ತಾ ಹೋಗೋಣ. 2016ರಲ್ಲಿ ಸಾಯಿ ನಿಕೇತನವು ಸಾಮಾಜಿಕ ಪುನರ್ವಸತಿ ಕೇಂದ್ರವನ್ನು ನಿರ್ಗತಿಕ ಬುದ್ಧಿಮಾಂದ್ಯರಿಗಾಗಿಯೇ ಪ್ರಾರಂಭಿಸಿತು. ಸಂಸ್ಥೆಯ ಈ ಸತ್ಕಾರ್ಯಕ್ಕೆ ಕಾಸರಗೋಡು ಜಿಲ್ಲೆಯಲ್ಲದೆ ಕರ್ನಾಟಕದ ಹಲವು ಜಿಲ್ಲೆಗಳಿಂದಲೂ ಮುಕ್ತಕಂಠದ ಶ್ಲಾಘನೆ ದೊರೆಯಿತು. ಸಹೃದಯಿಗಳು ದಾನ ರೂಪದ ಸಹಾಯವನ್ನು ಮಾಡಿದರು. ಅಲೆಮಾರಿ ಮಾನಸಿಕ ರೋಗಿಗಳ ದಾಖಲಾತಿಯು ಆಶ್ರಮದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಸಂಸ್ಥೆಯ ಈ ಮಾನವೀಯ ತುಡಿತವನ್ನು ದೃಶ್ಯ ಮುದ್ರಣ ಮಾಧ್ಯಮಗಳು ಗಮನಿಸಿದವು. ಸಾರ್ವಜನಿಕರು ಕೈಲಾದ ಧನ ಸಹಾಯ, ವಸ್ತುರೂಪದ ಕಾಣಿಕೆ, ಆಶ್ರಮದಲ್ಲಿ ಶ್ರಮದಾನ ಈ ಮುಂತಾದ ರೀತಿಯಲ್ಲಿ ಕೈಜೋಡಿಸಿ ಸಂಸ್ಥೆಯ ಸತ್ಕಾರ್ಯಕ್ಕೆ ಕೈತಾಂಗು ನೀಡಿದರು. ಹೀಗೆ ಸಂಸ್ಥೆಯು ಬೆಳೆಯಿತು. ವೈದ್ಯ ದಂಪತಿ ತಮ್ಮ ಸಂಪಾದನೆಯ ಆದಾಯವನ್ನು ಆಶ್ರಮದ ಸತ್ಕಾರ್ಯಕ್ಕೆ ವಿನಿಯೋಗಿಸ್ತಾ ಬಂದರು. ಹೀಗೆ 2010ರಲ್ಲಿ ಈ ಒಂದು ಕಟ್ಟಡದ ಉದ್ಘಾಟನೆ ಆಗ್ತದಲ್ಲ, ಅದರ ಕೆಳಗಡೆ ಹಿರಿಯ ನಾಗರಿಕರ ಸೇವೆಗಾಗಿ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ನೀವು ನೋಡಿದ್ರಿ. 2016ರಲ್ಲಿ ಸಾಯಿ ನಿಕೇತನವು ಸಾಮಾಜಿಕ ಪುನರ್ವಸತಿ ಕೇಂದ್ರವನ್ನು ನಿರ್ಗತಿಕರು ಮತ್ತು ಬುದ್ಧಿಮಾಂದ್ಯರಿಗಾಗಿಯೇ ಪ್ರಾರಂಭಿಸ್ತದಂತೆ. ನಿರ್ಗತಿಕರು ಅಂದರೆ ಯಾವುದೇ ಗತಿ ಇಲ್ಲದಿದ್ದವರು, ಅನಾಥರು ಇವರು, ಮತ್ತು ಈ ಬುದ್ಧಿಮಾಂದ್ಯರು ಬುದ್ಧಿಯ ಸ್ಥಿರತೆ ಇಲ್ಲದಿದ್ದವರು, ಬುದ್ಧಿ ಸರಿಯಾಗಿ ಕೆಲಸ ಮಾಡದೇ ಇರುವವರು ಅಂದರೆ ಬುದ್ಧಿಮಾಂದ್ಯರು, ಮಾನಸಿಕ ಅಸ್ವಸ್ಥರು. ಇವರಿಗೋಸ್ಕರವೇ ಈ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸ್ತಾರತ್ತೆ. ಸಂಸ್ಥೆಯ ಈ ಒಂದು ಒಳ್ಳೆಯ ಕೆಲಸವನ್ನು ಗಮನಿಸಿ ಇಡೀ ಕಾಸರಗೋಡು ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಯವರು ಕೂಡ, ಜಿಲ್ಲೆಯಿಂದಲೂ ಈ ಒಂದು ಸೇವಾ ಸಂಸ್ಥೆಗೆ ಮುಕ್ತ ಕಂಠದ ಶ್ಲಾಘನೆ ಅಂದರೆ
ಅದರ ಆ ಒಂದು ಸೇವೆಯನ್ನು ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ರಂತೆ, ಹೊಗಳ್ತಾ ಇದ್ರು. ಸಹೃದಯಗಳಂದರೆ ಒಳ್ಳೆಯ ಹೃದಯ ಉಳ್ಳವರು, ಅಂದರೆ ಮಾನವೀಯ ಹೃದಯ ಉಳ್ಳವರು. ಇವರೇನು ಮಾಡ್ತಾರೆ, ದಾನ ರೂಪದ ಸಹಾಯವನ್ನು ಕೂಡ ಮಾಡಿದರು. ಹಾಗೆ ಅಲೆಮಾರಿ ಮಾನಸಿಕ ರೋಗಿಗಳ ದಾಖಲಾತಿಯನ್ನು ನೋಂದಣಿ ಮಾಡ್ಕೊಳ್ತಾರಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಮಾನಸಿಕ ರೋಗಿಗಳ ಸಂಖ್ಯೆ ಈ ಆಶ್ರಮಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಹೀಗೆ ಈ ಸಂಸ್ಥೆಯ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿಕೊಳ್ಳೋದೇ ಕಷ್ಟ. ಇಷ್ಟೆಲ್ಲ ಸಂಖ್ಯೆ ಜಾಸ್ತಿ ಆದಾಗ ಅಂಥವ್ರನ್ನ ನೋಡಿಕೊಳ್ಬೇಕಲ್ವ. ಹಾಗಾಗಿ ಜನರು ಏನು ಮಾಡಿದರು, ಸಾರ್ವಜನಿಕರು ಅವರಿಂದ ಆದಷ್ಟು ಧನ ಸಹಾಯ ಮಾಡಿದರು, ಹಣದ ರೂಪದ ಸಹಾಯ ಮಾಡಿದರು. ಕೆಲವರು ವಸ್ತು ರೂಪದ ಕಾಣಿಕೆಯನ್ನು, ವಸ್ತು ರೂಪದ ಉಡುಗೊರೆಗಳನ್ನು, ಅಂದರೆ ಅಲ್ಲಿ ಆಶ್ರಮದಲ್ಲಿ ಇದ್ದವರಿಗೆ. ಹಾಗೆ ಕೆಲವರು ಏನು ಮಾಡಿದರು, ಆಶ್ರಮದಲ್ಲಿ ಹುಲ್ಲು ಬೆಳೆದದ್ದೋ ಅಥವಾ ನೆಲ ಸರಿ ಇಲ್ಲದ್ದೋ ಏನಾದರೂ ಇಂತಹ ಶ್ರಮದಾನದ ಕೆಲಸಗಳು ಏನಾದರೂ ಇದ್ದರೆ ಅಂತಹ ಕೆಲಸದಲ್ಲಿಯೂ ಕೂಡ ಕೈ ಜೋಡಿಸಿದ್ರಂತೆ. ಹೀಗೆ ಸಂಸ್ಥೆಯ ಈ ಒಂದು ಅಂದರೆ ಒಳ್ಳೆಯ ಕಾರ್ಯ ಅಂದರೆ ಕೆಲಸ, ಇಂತಹ ಒಳ್ಳೆಯ ಕೆಲಸಕ್ಕೆ ಕೈ ತಾಂಗು ನೀಡಿದರು. ಕೈ ತಾಂಗು ಅಂದರೆ ಕೈಗೆ ಕೈಯನ್ನು ಜೋಡಿಸುವುದು, ಅಂದರೆ ಸಹಕಾರ ಕೊಡುವುದು, ಕೈ ತಾಂಗು ನೀಡುವುದು. ಹೀಗೆ ಸಂಸ್ಥೆಯು ಬೆಳೆಯಿತು. ವೈದ್ಯ ದಂಪತಿ ತಮ್ಮ ಸಂಪಾದನೆಯ ಆದಾಯ, ಅವರು ಏನು ಕೆಲಸ ಮಾಡ್ತಾರೆ ನೋಡಿ, ಅದರಿಂದ ಬಂದಂತಹ ಸಂಬಳ ಇದೆಯಲ್ಲ, ಅದನ್ನೂ ಕೂಡ ಈ ಆಶ್ರಮದ ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗಿಸ್ತಾ ಬರ್ತಾರಂತೆ. ಮುಂದೆ ವೈದ್ಯ ದಂಪತಿಯ ಈ ಹೃದಯವಂತಿಕೆಯನ್ನು ಅರಿತು ಕೆಲವರು ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಒಂದು ಹೊತ್ತಿನ ಊಟ ಕೊಡುವುದರ ಮೂಲಕ ಆಶ್ರಮದಲ್ಲಿ ಆಚರಿಸುತ್ತಾರೆ. ಇನ್ನು ಕೆಲವರು ಅಗಲಿದ ಹಿರಿಯರ ಶ್ರಾದ್ದದ ದಿನ ಆಶ್ರಮಕ್ಕೆ ಆಗಮಿಸಿ ಕೈಲಾದ ಸಹಾಯವನ್ನು ನೀಡಿ ಆಶ್ರಮವಾಸಿಗಳೊಂದಿಗೆ ಊಟ ಮಾಡುವುದನ್ನು ರೂಢಿಸಿಕೊಂಡಿದ್ದಾರೆ. ಸಮಾಜದ ಇಂತಹ ಸಕಾರಾತ್ಮಕ ಸ್ಪಂದನೆಯು ಸಂಸ್ಥೆಯ ಮುನ್ನಡೆಗೆ ಸಹಾಯಕವಾಗುತ್ತದೆ. ವಯೋವೃದ್ಧರ ಚಿಕಿತ್ಸೆ, ಆಂಬ್ಯುಲೆನ್ಸ್ ಸೇವೆ, ಶೌಚಾಲಯ ವ್ಯವಸ್ಥೆ, ಮಹಿಳಾ ನಿರಾಶ್ರಿತರಿಗಾಗಿಯೇ ಪ್ರತ್ಯೇಕ ವ್ಯವಸ್ಥೆ ಇಲ್ಲಿವೆ. ಇದಕ್ಕಾಗಿ ನಾಡಿನ ವಿವಿಧ ಸಂಸ್ಥೆಗಳು, ಕೊಡುಗೈ ದಾನಿಗಳು ಸಹಾಯ ಸಹಕಾರವನ್ನು ಒದಗಿಸುತ್ತಿದ್ದಾರೆ. ಆಶ್ರಮವಾಸಿಗಳ ಮಾನಸಿಕ ಹಾಗೂ ದೈಹಿಕ ರೋಗಗಳಿಗೆ ಚಿಕಿತ್ಸೆ ನೀಡಲು ತಜ್ಞ ವೈದ್ಯರು ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಇವರು ಉದಾರ ಮನೋಭಾವದಿಂದಲೇ ತಮ್ಮ ಸೇವೆಯನ್ನು ನೀಡುತ್ತಿದ್ದಾರೆ. ಈ ವೈದ್ಯ ದಂಪತಿಗಳು ಸ್ಥಾಪಿಸಿದಂತಹ ಈ ಒಂದು ಸೇವಾಶ್ರಮ ಇದೆ ಅಲ್ಲ, ಈ ವೈದ್ಯ ದಂಪತಿಯ ಹೃದಯವಂತಿಕೆಯನ್ನು ನೋಡಿ ಕೆಲವರು ಏನು ಮಾಡ್ತಾರೆ, ಕೆಲವರು ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಯಾವುದ್ಯಾವುದೋ ಹೋಟ್ಲಲ್ಲಿ ಎಲ್ಲ ಮಾಡೋದಕ್ಕಿಂತ ಇಂತಹ ಸೇವಾಶ್ರಮದಲ್ಲಿ ಮಾಡಿದರೆ ಪುಣ್ಯವೂ ಬರ್ತದೆ ಅಲ್ವಾ, ಈ ಆಶ್ರಮದಲ್ಲಿರುವವರಿಗೂ ಸಂತೋಷ ಆಗ್ತದೆ. ಹಾಗಾಗಿ ತಮ್ಮ ಮಕ್ಕಳ ಹುಟ್ಟುಹಬ್ಬದ ದಿನ ಒಂದು ಹೊತ್ತಿನ ಊಟ ಕೊಡುವ ಮೂಲಕ ಈ ಆಶ್ರಮದಲ್ಲಿ ಆಚರಿಸ್ತಾರೆ. ಇನ್ನು ಕೆಲವರು ತಮ್ಮ ಹಿರಿಯರು ತೀರ್ಕೊಂಡಿರ್ತಾರಲ್ಲ, ಆವಾಗ ಮಾಡುವಂಥ ಯಾವುದು ಉತ್ತರ ಕ್ರಿಯೆ ಅಥವಾ ಶ್ರಾದ್ದ ಅಂತ ಹೇಳ್ತೇವಲ್ಲ, ಆ ದಿನ ಅವರು ಆಶ್ರಮಕ್ಕೆ ಬಂದು ಅವರ ಹಿರಿಯರ ನೆನಪಿನಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಹಾಗೆ ಈ ಆಶ್ರಮವಾಸಿಗಳಿಗೆ ಊಟವನ್ನು ಕೂಡ ಕೊಡ್ತಾರೆ. ಹೀಗೆ ಸಮಾಜದಲ್ಲಿರುವಂಥ ಇಂತಹ ಸಕಾರಾತ್ಮಕವಾದಂತಹ ಈ ಒಂದು ಸ್ಪಂದನೆ ಸಂಸ್ಥೆ ಮುನ್ನಡಿಲಿಕ್ಕೆ ಬಹಳಷ್ಟು ಸಹಾಯಕವಾಗ್ತದೆ. ಅಲ್ಲಿ ವಯೋವೃದ್ಧರ ಚಿಕಿತ್ಸೆ ಕೊಡುವಂಥದ್ದು, ಆ್ಯಂಬುಲೆನ್ಸ್ ಸೇವೆ, ಶೌಚಾಲಯದ ವ್ಯವಸ್ಥೆ, ಮಹಿಳಾ ನಿರಾಶ್ರಿತರಿಗಾಗಿಯೇ ಪ್ರತ್ಯೇಕ ವ್ಯವಸ್ಥೆ, ಹೀಗೆಲ್ಲ ಇಲ್ಲಿ ಬಹಳಷ್ಟು ಖರ್ಚುಗಳು ಕೂಡ ಇರ್ತಾವಲ್ಲ. ಅದಕ್ಕಾಗಿ ನಾಡಿನ ವಿವಿಧ ಸಂಸ್ಥೆಗಳು, ಕೊಡುಗೈ ದಾನಿಗಳು ಸಹಾಯ ಸಹಕಾರವನ್ನು ಒದಗಿಸ್ತಾ ಇದ್ದಾರೆ. ಹಾಗೆ ಕೆಲವೊಂದು ವೈದ್ಯರಿದ್ದಾರಲ್ಲ, ಅವರೂ ಕೂಡ ಉಚಿತವಾಗಿ ಈ ಸೇವಾಶ್ರಮಕ್ಕೆ ಬಂದು ಅಲ್ಲಿರುವಂತಹ ಈ ಮಾನಸಿಕ ಹಾಗೂ ದೈಹಿಕ ರೋಗಗಳಿಗೆ ಅವರು ಚಿಕಿತ್ಸೆಯನ್ನು ನೀಡ್ತಾರೆ. ಹೀಗೆ ಅವರು ಕೂಡ, ವೈದ್ಯರೂ ಕೂಡ ಉದಾರ ಮನೋಭಾವದಿಂದ ತಮ್ಮ ಸೇವೆಯನ್ನು ನೀಡ್ತಾರೆ. ಮುಂದೆ ಏನಿದೆ ಅನ್ನೋದು ಮುಂದಿನ ಪ್ಯಾರಾಗ್ರಾಫಲ್ಲಿ ನೋಡೋಣ. ಲಭ್ಯವಿರುವ ಮಾಹಿತಿಯಂತೆ ಆಶ್ರಮದಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ತಮ್ಮ ಕುಟುಂಬದ ಸದಸ್ಯರ ಜೊತೆ ಮತ್ತೆ ಒಂದಾದ ವ್ಯಕ್ತಿಗಳ ಸಂಖ್ಯೆ 515. ಈಗ 120 ಮಂದಿ ಶುಶ್ರೂಷೆಯಲ್ಲಿದ್ದಾರೆ. 300ಕ್ಕಿಂತಲೂ ಹೆಚ್ಚು ಮಂದಿ ಸ್ವಂತ ಆಶ್ರಯದಾತರು ಇಲ್ಲದೆ ಆಶ್ರಮದಲ್ಲೇ ಉಳಿದುಕೊಂಡು ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಮನೋವ್ಯಾಧಿಯಿಂದ ಗುಣಮುಖರಾದರೂ ಕೆಲವರಿಗೆ ತಮ್ಮ ಸ್ವವಿಳಾಸ ಸರಿಯಾಗಿ ತಿಳಿದಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಆಶ್ರಮದ ತಂಡವು
ಪೊಲೀಸ್ ಇಲಾಖೆಯ ಸಹಾಯವನ್ನು ಪಡೆದುಕೊಂಡು ಇಂತಹ ವ್ಯಕ್ತಿಗಳ ಕುಟುಂಬವನ್ನು ಹುಡುಕುವ ಪ್ರಯತ್ನಕ್ಕೆ ಮುಂದಾಗುತ್ತದೆ. ಆದರೆ ಕೆಲವೊಮ್ಮೆ ದುರದೃಷ್ಟವಶಾತ್ ಸಂಬಂಧಿಕರು ಇವರನ್ನು ಸ್ವೀಕರಿಸದೇ ಇರುವುದು ಇದೆ. ಹೀಗಾದಾಗ ಮತ್ತೆ ಇವರನ್ನು ಆಶ್ರಮಕ್ಕೆ ಕರೆಸಿಕೊಳ್ಳಲಾಗುತ್ತದೆ. ಮಾದಕ ವಸ್ತುಗಳನ್ನು ಸೇವಿಸಿ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿರುವ ಯುವ ಸಮುದಾಯವನ್ನು ಸರಿದಾರಿಗೆ ಕರೆತರುವಂತಹ ಪ್ರಯತ್ನವೂ ಕೂಡ ಇಲ್ಲಿ ನಡೆಯುತ್ತದೆ. ನಮ್ಮ ದೇಶದ ಪ್ರಧಾನ ಶಕ್ತಿಯಾಗಿರುವ ವಿದ್ಯಾರ್ಥಿಗಳು ಮತ್ತು ಯುವ ಸಮೂಹವು ಮಾದಕ ವ್ಯಸನಗಳಿಗೆ ಬಲಿಯಾಗಿ ದಾರಿ ತಪ್ಪಬಾರದು. ಒಂದು ವೇಳೆ ಇಂತಹ ಕೆಡುಕಿನ ವಿಷಯಗಳಿಗೆ ಯುವಜನತೆ ಬಲಿಯಾದರೆ ಅವರನ್ನು ಅದರಿಂದ ಮುಕ್ತಗೊಳಿಸುವ ಕಾರ್ಯವನ್ನು ಪ್ರಜ್ಞಾವಂತ ಸಮೂಹವು ಜರೂರಾಗಿ ಮಾಡಬೇಕು. ಇಂತಹ ಕಾರ್ಯವನ್ನು ಶ್ರೀ ಸಾಯಿ ನಿಕೇತನ ಸೇವಾಶ್ರಮವು ಮಾಡುತ್ತಿದೆ ಎಂಬುದು ನಾವೆಲ್ಲರೂ ಅಭಿಮಾನ ಪಡಬೇಕಾದಂತಹ ವಿಷಯ. ಅಂದರೆ ಇಲ್ಲಿ ಲೇಖಕರು ಹೇಳ್ತಾರೆ, ಲಭ್ಯವಿರುವ ಮಾಹಿತಿ ಅಂದರೆ ಅಲ್ಲಿ ಕೊಟ್ಟಿರುವಂಥ ಮಾಹಿತಿಯಂತೆ ಈ ಆಶ್ರಮದಲ್ಲಿ ಕೆಲವರೆಲ್ಲ ದಾಖಲಾಗ್ತಾರಲ್ಲ, ಆಗ ಅವರೆಲ್ಲ ಈ ತಜ್ಞರೆಲ್ಲ ಯಾವುದು ಆರೋಗ್ಯದ ಆ ಚಿಕಿತ್ಸೆಯನ್ನು ಮಾಡ್ತಾರಲ್ಲ, ಮಾಡಿದ ನಂತರ ಅವರ ಆರೋಗ್ಯ ಸರಿಯಾಗ್ತದೆ. ಸರಿಯಾದ ನಂತರ ಅವರು ತಮ್ಮ ಕುಟುಂಬದವರೊಟ್ಟಿಗೆ ಸೇರುವಂಥ ವ್ಯವಸ್ಥೆಯನ್ನು ಈ ಆಶ್ರಮದವರು ಮಾಡ್ತಾರೆ. ಹಾಗೆ ತಮ್ಮ ಕುಟುಂಬವನ್ನು ಸೇರಿದವರ ಸಂಖ್ಯೆ ನೋಡಿ 515 ಇದೆ ಅಂತೆ. ಹಾಗೆ ಇನ್ನೂ ಕೂಡ 129 ಮಂದಿ ಇನ್ನೂ ಕೂಡ ಚಿಕಿತ್ಸೆಯಲ್ಲಿದ್ದಾರೆ, ಶುಶ್ರೂಷೆಯಲ್ಲಿದ್ದಾರೆ. 300ಕ್ಕಿಂತಲೂ ಹೆಚ್ಚು ಮಂದಿ ಸ್ವಂತ ಆಶ್ರಯದಾತರು ಇಲ್ಲದೆ ಅವರ ಆಶ್ರಮದಲ್ಲೇ ಉಳ್ಕೊಂಡಿದ್ದಾರೆ, ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹೀಗೆ ಮನೋವ್ಯಾಧಿಯಿಂದ ಗುಣಮುಖರಾದರೂ ಮಾನಸಿಕ ಕಾಯಿಲೆಯಿಂದ ಕೆಲವರು ಗುಣಮುಖರಾಗ್ತಾರೆ. ಆದರೆ ಪಾಪ ಅವರಿಗೆ ಮನೆ ಅಂತ ಇರೋದಿಲ್ಲ, ಅಥವಾ ಸರಿಯಾದ ಒಂದು ಸ್ವವಿಳಾಸ ಅನ್ನುವಂಥದ್ದು ಇರೋದಿಲ್ಲ. ಅವರು ಹೇಗೇಗೋ ಎಲ್ಲೆಲ್ಲಿಂದಲೂ ಕೆಲವು ಮಾನಸಿಕ ಅಸ್ವಸ್ಥರು ರೈಲು ಹತ್ತಿಯೋ ಬಸ್ ಹತ್ತಿಯೋ ಎಲ್ಲೆಲ್ಲೇ ಹೋಗ್ತಾರಲ್ವ. ಹೀಗೆ ಹೋದಾಗ ಅಥವಾ ಹೀಗೆ ಬಂದಾಗ ಅವರಿಗೆ ತಾವು ಎಲ್ಲಿದ್ದದ್ದು ಅಂತ ನೆನಪಿಗೆ ಬರುತ್ತಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಅವರು ಅಲ್ಲೇ ಇರ್ತಾರಂತೆ. ಹೀಗೆ ಇಂತಹ ಸಂದರ್ಭದಲ್ಲಿ ಆಶ್ರಮದ ತಂಡವು ಪೊಲೀಸ್ ಇಲಾಖೆಯ ಸಹಾಯವನ್ನು ಪಡ್ಕೊಂಡು ಆವಾಗ ಅವರನ್ನು ಆ ಕುಟುಂಬಕ್ಕೆ ಸೇರಿಸಲಿಕ್ಕೆ ಹೋಗ್ತಾರೆ ಪೊಲೀಸರು. ಆಗ ಆ ಕುಟುಂಬದವರು ಕೆಲವರು ಇರ್ತಾರಲ್ಲ, ಅವರೇನು ಮಾಡ್ತಾರೆ, ಇಂಥವರನ್ನು ಸೇರಿಸಲಿಕ್ಕೆ ಮುಂದೆ ಬರುವುದಿಲ್ಲ ಅಂತೆ. ಇಂತಹ ದುರದೃಷ್ಟವಶಾತ್ ಇವರ ಸಂಬಂಧಿಕರು ಇವರನ್ನು ಸ್ವೀಕರಿಸದೇ ಇರುವುದು ಕೂಡ ಇದೆ ಅಂತೆ. ಹಾಗಾಗಿ ಇವರನ್ನು ವಾಪಸ್ ಆಶ್ರಮಕ್ಕೆ ಕರೆತರ್ತಾರಂತೆ. ಮಾದಕವು ಇನ್ನು ಯುವ ಸಮುದಾಯಕ್ಕೆ ಒಂದು ಕರೆ ನೀಡ್ತಾರೆ ನೋಡಿ. ಅಂದರೆ ಮಾದಕ ವಸ್ತುಗಳನ್ನು ಅರಿಯದೆಯೋ ಸೇವಿಸ್ತಾ ಇರುವಂತಹ ಯುವ ಸಮುದಾಯ, ಅದನ್ನು ಸೇವಿಸಿ ಮಾದಕ ವಸ್ತುಗಳನ್ನು ಸೇವಿಸಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ತಾ ಇರುವಂಥ ಎಷ್ಟೋ ಯುವಕರನ್ನು ನಾವು ನೋಡಿದ್ದೇವೆ. ಅಂಥವರನ್ನು ಕೂಡ ಸರಿಯಾದ ದಾರಿಗೆ ಕರೆತರುವಂತಹ ವ್ಯವಸ್ಥೆಯನ್ನು ಕೂಡ ಈ ಸಂಸ್ಥೆಯವರು ಮಾಡ್ತಾರೆ. ಅಂದರೆ ಇಂತಹ ಒಂದು ಕೆಡುಕಿನ ವಿಷಯಗಳಿಗೆ ಯುವಜನತೆ ಬಲಿಯಾದರೆ ಅದರಿಂದ ಮುಕ್ತಗೊಳಿಸುವಂತಹ ಕಾರ್ಯವನ್ನು ಪ್ರಜ್ಞಾವಂತ ಸಮೂಹ ಮಾಡಬೇಕು. ಈ ಯುವಕರು ಇಂತಹ ದಾರಿ ತಪ್ಪಿದಾಗ, ಮಾದಕ ವಸ್ತು ವ್ಯಸನ ಪೀಡಿತರಾದಾಗ ಅವರನ್ನು ನೋಡಿ ತಮಾಷೆ ಮಾಡೋದಲ್ಲ, ಅಥವಾ ಅವರ ಕುಟುಂಬದವರು ಇರ್ತಾರಲ್ಲ ಅವರನ್ನು ನೋಡಿ ಅವರಿಗೆ ಹಾಗೆಯೇ ಆಗಬೇಕು ಅಂತ ಬಿಡುವುದಲ್ಲ, ನಿರ್ಲಕ್ಷ್ಯ ವಹಿಸುವುದಲ್ಲ. ಹಾಗೆ ಮಾಡದೆ ಅವರನ್ನು ಆ ಮಾದಕ ವ್ಯಸನದಿಂದ ಮುಕ್ತಗೊಳಿಸುವಂತಹ ಕಾರ್ಯವನ್ನು, ಆ ಕೆಲಸವನ್ನು ಪ್ರಜ್ಞಾವಂತರು ಜರೂರಾಗಿ ಮಾಡಬೇಕು. ಇಂತಹ ಕೆಲಸವನ್ನು ಕೂಡ ಈ ಸಾಯಿ ನಿಕೇತನ ಸೇವಾಶ್ರಮ ಮಾಡ್ತಾ ಇದೆ. ಸೇವಾಶ್ರಮಕ್ಕೆ ಹರಿದು ಬಂದಂತಹ ಸಹಾಯ, ಹಾಗೆ ಅವರು ಮಾಡ್ತಾ ಇರುವಂತಹ ಸೇವಾಶ್ರಮದವರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಯಾವುದು ಅಂತ ನೀವೀಗ ನೋಡಿದ್ರಿ. ಮುಂದೆ ಏನೆಲ್ಲ ಮಾಡ್ತಾರೆ ಅನ್ನುವಂಥದ್ದನ್ನು ಈಗ ನಾವು ಮುಂದಿನ ಪ್ಯಾರಾಗ್ರಾಫಲ್ಲಿ ಮುಂದಿನ ಭಾಗದಲ್ಲಿ ಗಮನಿಸ್ತಾ ಹೋಗೋಣ. ಈ ಆಶ್ರಮ ಇದೆಯಲ್ಲ, ಆಶ್ರಮದಲ್ಲಿ ಇಷ್ಟೆಲ್ಲ ಮಾನಸಿಕ ಅಸ್ವಸ್ಥರು, ನಿರ್ಗತಿಕರು, ನಿರಾಶ್ರಿತರು ಇವರೆಲ್ಲ ಬರ್ತಾರಲ್ವ, ಅವರ ಕೆಲಸವನ್ನು ಮಾಡಲಿಕ್ಕೆ ಇವರಿಬ್ಬರೇ ಮಾಡೋದಾ? ವೈದ್ಯ ದಂಪತಿಯಿಂದ ಸಾಧ್ಯವಾ? ಇಲ್ಲಲ್ಲ. ಅದಕ್ಕೆ ಈಗ ಯಾರೆಲ್ಲ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಆಶ್ರಮದ ದೈನಂದಿನ ಕಾರ್ಯಕಲಾಪಗಳ ಸುಗಮ ನಿರ್ವಹಣೆಗಾಗಿ
ಸುಮಾರು 25 ಮಂದಿ ದುಡಿತಾ ಇದ್ದಾರಂತೆ. ಪಾಕಶಾಲೆ ಅಂದರೆ ಅಡುಗೆ ಶಾಲೆ, ಅಡುಗೆ ಕೋಣೆ, ಶುಚಿತ್ವ, ಆಪ್ತ ಸಹಾಯಕ ಬಳಗ, ಹೀಗೆ ಸಂಸ್ಥೆಯ ಸುಸೂತ್ರವಾದ ನಡೆಗೆ ಸರಿಸುಮಾರು 6 ಲಕ್ಷದಷ್ಟು ಮಾಸಿಕ ವೆಚ್ಚ. ಅಂದರೆ ಇದೆಲ್ಲ ಮಾಡಬೇಕಾದ್ರೆ ತಿಂಗಳಿಗೆ 6 ಲಕ್ಷ ರೂಪಾಯಿ ಬೇಕು. ಆಶ್ರಮದ ಗೋಶಾಲೆ, ಸದಾಕಾಲ ಬೀಸುತ್ತಿರುವ ತಂಗಾಳಿ, ಪ್ರಕೃತಿ ಸಹಜವಾದ ನಿಶ್ಶಬ್ದತೆ ಮತ್ತು ಎದುರು ಕಾಣುತ್ತಿರುವ ಸುಂದರವಾದ ಪ್ರಕೃತಿ ರಮಣೀಯತೆಯು ಆಶ್ರಮವಾಸಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ. ಆಶ್ರಮದ ಗೋಶಾಲೆಯಲ್ಲಿ ಸುಮಾರು 35ರಷ್ಟು ಜಾನುವಾರುಗಳಿವೆ. ಈ ಸಾಯಿ ನಿಕೇತನ ಸೇವಾಶ್ರಮದಲ್ಲಿ 25 ಜನ ಕೆಲಸಗಾರರಿದ್ದರು. ತಿಂಗಳಿಗೆ 6 ಲಕ್ಷ ವೆಚ್ಚ ಬರ್ತದೆ. ಅಲ್ಲಿ ಒಂದು ಗೋಶಾಲೆ ಇದೆ ಅಂತೆ. ಆ ಗೋಶಾಲೆಯಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ನೋಡೋಣ. ಹಾಗೆ ಗೋಶಾಲೆಯಿಂದ ಈ ಆಶ್ರಮಕ್ಕೆ ಒದಗುವಂತಹ ಸಹಾಯ ಏನು ಅನ್ನುವಂಥದ್ದನ್ನು ನೋಡೋಣ. ಆ ಗೋಶಾಲೆಯಲ್ಲಿ ಒಟ್ಟಿಗೆ 35ರಷ್ಟು ಜಾನುವಾರುಗಳು, ಹಸುಗಳಿವೆ ಅಂತೆ. ಗೋಶಾಲೆಯ ನಿರ್ವಹಣೆಗೆ ಸ್ಥಳೀಯರು ಕೂಡ ಸ್ಪಂದಿಸ್ತಾರೆ. ಅಂದರೆ ಆ ಊರಿನವರು ಕೂಡ ಬರ್ತಾರೆ. ಅದು ಅವರ ಮಾನವೀಯತೆಯ ಒಂದು ಮುಖ. ಹಾಗೆ ಈ ಗೋವಿನ ಸೆಗಣಿ, ಗಂಜಳದಿಂದ ಅಡುಗೆ ಅನಿಲ ತಯಾರಾಗುತ್ತದೆ. ಗಂಜಳ ಅಂದರೆ ಮೂತ್ರ, ಗೋಮೂತ್ರ ಅಂತ ಹೇಳ್ತಾರಲ್ಲ. ಗೋವಿನ ಸೆಗಣಿ, ಗೋಮೂತ್ರದಿಂದ ಅಡುಗೆ ಅನಿಲ ಅಂದರೆ ಗ್ಯಾಸನ್ನು ತಯಾರಿಸ್ತಾರೆ. ಹಾಗೆ ಉಳಿದ ತ್ಯಾಜ್ಯಗಳನ್ನು ಆಶ್ರಮದ ಅಗತ್ಯಕ್ಕೆ ಬೆಳೆಯುತ್ತಾ ಇರುವಂಥ ತರಕಾರಿ ಗಿಡಗಳಿಗೆ ಗೊಬ್ಬರವಾಗಿ ಉಪಯೋಗಿಸ್ತಾರೆ. ಹೀಗೆ ಆಶ್ರಮದ ಸುಗಮ ನಿರ್ವಹಣೆಗೆ ಸಹಾಯಕವಾಗಿರುವ ಗೋಶಾಲೆಯನ್ನು ವಿಸ್ತರಿಸುವಂಥ ಕಾರ್ಯವೂ ಕೂಡ ಭರದಿಂದ ನಡೀತಾ ಇದೆ. ಅಂದರೆ ಗೋವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆ. ಹಾಗೆ ಕೊಟ್ಟಿಗೆ ಗೋಶಾಲೆ ಇರ್ತದಲ್ಲ, ಅದನ್ನು ಸ್ವಲ್ಪ ಇನ್ನಷ್ಟು ವಿಸ್ತರಿಸುವಂತಹ ಕೆಲಸ ಕೂಡ ನಡೀತಾ ಇದೆ ಅಂತೆ. ಇಲ್ಲಿ ಲೇಖಕರು ಮುಂದೆ ಹೇಳ್ತಾರೆ ನೋಡಿ. ಜೀವನದ ಅರ್ಥವನ್ನು, ಮೌಲ್ಯವನ್ನು, ನಶ್ವರತೆಯನ್ನು ಅನುಭವ ಜ್ಞಾನದಿಂದ ತಿಳಿದುಕೊಂಡು ಆ ಮೂಲಕ ಆತ್ಮವಿಮರ್ಶೆ ಮಾಡಿ ತಮ್ಮನ್ನು ತಾವು ಸಮಾಜಮುಖಿಯಾಗಿ ಮಾಡಿಕೊಳ್ಳಲು ಪ್ರತಿ ಮನುಷ್ಯನು ಆಸ್ಪತ್ರೆಗೂ, ಸೆರೆಮನೆಗೂ, ಸ್ಮಶಾನಕ್ಕೂ ಭೇಟಿ ನೀಡಬೇಕು ಎಂದು ಹಿರಿಯರು ಸೂಚಿಸುತ್ತಾರೆ. ಅಂದರೆ ಜೀವನ ಅಂದ್ರೇನು, ಜೀವನದ ಅರ್ಥವೇನು, ನಾವು ಜೀವನಕ್ಕಾಗಿ ಯಾಕೆ ಬಂದಿದ್ದೇವೆ, ನಾವು ಮನುಷ್ಯರಾಗಿ ಯಾವುದಕ್ಕೆ ಹುಟ್ಟಿದ್ದೇವೆ, ಆ ಜೀವನದ ಅರ್ಥವೇನು, ಮೌಲ್ಯವೇನು, ಬೆಲೆ ಏನು, ಹಾಗೆ ನಶ್ವರತೆ, ಇವತ್ತಿದ್ದವನು ನಾಳೆ ಇರುವುದಿಲ್ಲ. ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಯಾರೂ ಕೂಡ ಶಾಶ್ವತ ಅಲ್ಲ. ಹುಟ್ಟಿದಂತಹ ವ್ಯಕ್ತಿಯ ಜೊತೆಯಲ್ಲೇ ಮರಣ ಕೂಡ ಬಂದಿರ್ತದೆ. ಹಾಗಾಗಿ ಕೆಲವರನ್ನು ನೀವು ಗಮನಿಸಿರ್ಬೋದು, ಸುಮ್ಮನೆ ಏನೇನೋ ಜಗಳ ಮಾಡ್ತಾ, ಯಾರ್ಯಾರನ್ನೋ ಕೊಲೆ ಸುಲಿಗೆ ಮಾಡ್ತಾ, ಯಾರ್ಯಾರನ್ನೋ ದರೋಡೆ ಮಾಡ್ತಾ, ಹೇಗೋ ಜೀವನವನ್ನು ಕಳೀತಾ ಇದ್ದಾರಲ್ಲ, ಅಂಥವ್ರು ಈ ಲೇಖನವನ್ನು ಓದಬೇಕು. ಯಾಕಂದರೆ ಈ ಒಂದು ಜೀವನದ ಅರ್ಥವನ್ನು ತಿಳ್ಕೊಳ್ಬೇಕು, ಮೌಲ್ಯವನ್ನು ತಿಳ್ಕೊಳ್ಬೇಕು, ಅದರ ಅಶಾಶ್ವತೆಯನ್ನು ತಿಳ್ಕೊಳ್ಬೇಕು. ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ನಾನು ಯಾಕೆ ಹುಟ್ಟಿದೆ, ನನ್ನಿಂದ ಆಗಬೇಕಾದಂಥ ಕೆಲಸಗಳೇನು, ಆ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನಾ ಇಲ್ವಾ ಅನ್ನೋದನ್ನು, ಅಂದರೆ ತಮ್ಮನ್ನು ತಾವು ಸಮಾಜಮುಖಿಯನ್ನಾಗಿಸಿಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನು ಆಸ್ಪತ್ರೆಗೆ ಭೇಟಿ ಕೊಡಬೇಕು. ಯಾಕೆ ಆಸ್ಪತ್ರೆಗೆ ಭೇಟಿ ಕೊಡಬೇಕಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಂದ ಬಳಲ್ತಾ ಇರುವವರನ್ನು ನೀವು ನೋಡಿರ್ಬೋದು. ಪ್ರತಿಯೊಂದು ಒಂದೊಂದು ಅಂಗ ಕಾರ್ಯನಿರ್ವಹಿಸಿರುವಂತಹ ರೋಗಿಗಳನ್ನು ನೀವು ಗಮನಿಸಬೇಕು. ಅಂದರೆ ನಾವು ಅದೇ ಜೀವನದಲ್ಲಿ ಇರುವಾಗ ಯಾರ್ಯಾರನ್ನೋ ದ್ವೇಷಿಸ್ತಾ ಇರ್ತೇವೆ. ಆದರೆ ಆಸ್ಪತ್ರೆಯಲ್ಲಿ ಹೋದಾಗ ಅಲ್ಲಿಯ ರೋಗಿಗಳನ್ನು ಕಂಡಾಗ ನಮಗೆ ಗೊತ್ತಾಗ್ತದೆ, ಅಯ್ಯೋ ನನ್ನ ಪ್ರತಿಯೊಂದು ಅಂಗವು ಸರಿಯಾಗಿದೆ, ನಾನು ಏನೇನೋ ಮಾಡ್ತಾ ಇದ್ದೇನಲ್ಲ, ಅದು ಅರ್ಥ ಆಗಬೇಕು. ಹಾಗೆಯೇ ಇನ್ನೊಂದು ಸ್ಥಳವನ್ನು ಹೇಳ್ತಾರೆ ನೋಡಿ. ಸೆರೆಮನೆಗೆ ಹೋಗಬೇಕು. ಯಾವುದ್ಯಾವುದೋ ತಪ್ಪು ಕೆಲಸವನ್ನು ಅರಿಯದೆಯೋ ಅಥವಾ ಹೇಗೋ ಸಿಕ್ಕಿಕೊಂಡದ್ದು, ಸಿಕ್ಕಿಸಿ ಹಾಕಿಯೋ, ಹೀಗೆ ಬೇರೆ ಬೇರೆ ರೀತಿಯ ಕೈದಿಗಳಿರ್ತಾರೆ. ಪಾಪ ಅವರು ಒದ್ದಾಡ್ತಾರೆ ಒಳಗಿನಿಂದ. ನಾನು ಆ ತಪ್ಪನ್ನು ಮಾಡಿರದಿದ್ದರೆ ಹೇಗೋ ಇರ್ತಿದ್ದೆ ಅಲ್ವಾ, ಆ ಲೋಕದಲ್ಲಿ ಇರುವಂಥ ಸವಲತ್ತುಗಳನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೆ ಅಲ್ವಾ, ಈಗ ನಾನು 4 ಕೋಣೆಗಳಲ್ಲಿ ಬಂದಿ ಆಗಿರಬೇಕಾಯ್ತಲ್ಲ. ಇದನ್ನು ನಾವು ಹೋಗಿ ನೋಡಬೇಕು. ಹಾಗಾಗಿ
ಇಲ್ಲಿ ತಪ್ಪು ಕೆಲಸವನ್ನು ಮಾಡುವುದಲ್ಲ, ಮಾನವ ಜನ್ಮಕ್ಕೆ ಬಂದ ನಂತರ ತಪ್ಪು ಕೆಲಸ ಮಾಡುವುದಲ್ಲ. ಹಾಗೆ ಸ್ಮಶಾನಕ್ಕೂ ಭೇಟಿ ನೀಡಬೇಕು ಹೇಳ್ತಾರೆ. ಸ್ಮಶಾನ ಇಂದು ಅಹಂಕಾರದಿಂದ ಮೆರೆದಂತಹ ವ್ಯಕ್ತಿ ಸ್ಮಶಾನದಲ್ಲಿ ಏನೂ ಅಲ್ಲ, ಬೂದಿಯಾಗಿ ಹೋಗ್ತಾನೆ. ಅವನು ಮಾಡಿದಂತಹ ಒಳ್ಳೆಯ ಕೆಲಸಗಳು ಮಾತ್ರ ಉಳಿತದೆ. ಅದಕ್ಕೆ ಹೇಳುವಂಥದ್ದು, ಹೀಗೆ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಬಂದಂತಹ ಈ ಒಂದು ದೇಹವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಬಳಸಿಕೊಂಡಾಗ ಮಾತ್ರ ಹಿಂದೆ ಇರುವಂಥ ನಾವು ಮಾಡಿದಂಥ ಈ ಮಾನವೀಯತೆ ಕೆಲಸ ಮಾತ್ರ ಸಮಾಜದಲ್ಲಿ ಉಳಿಯುತ್ತದೆ, ನಮ್ಮ ದೇಹ ಉಳಿಯುವುದಿಲ್ಲ. ಹಾಗಾಗಿ ಲೇಖಕರು ಹೇಳ್ತಾರೆ, ನಮ್ಮ ಹಿರಿಯರು ಹೀಗೆ ಹೇಳಿದ್ದಾರೆ ಅನ್ನುವಂಥದ್ದು. ಆಸ್ಪತ್ರೆಗೆ, ಸೆರೆಮನೆಗೆ, ಸ್ಮಶಾನಕ್ಕೆ ಭೇಟಿ ನೀಡಬೇಕು. ಆಸ್ಪತ್ರೆಯ ದೃಶ್ಯಾವಳಿಗಳಿಂದ ಆರೋಗ್ಯದ ಮಹತ್ವವನ್ನು ತಿಳಿಯಲು ಸಾಧ್ಯ. ಸೆರೆಮನೆಯನ್ನು ನೋಡಿದಾಗ ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯದ ಅರ್ಥವನ್ನು ಅರಿಯಲು ಸಾಧ್ಯ. ಬದುಕಿನ ನಶ್ವರತೆಯನ್ನು ತಿಳಿಯಬೇಕಾದರೆ ಸ್ಮಶಾನಕ್ಕೆ ಭೇಟಿ ನೀಡಬೇಕು. ಈ ಮೂರೂ ಕ್ಷೇತ್ರವಲ್ಲದೆ ಸಂದರ್ಶಿಸಲು ಯೋಗ್ಯವಾದ ನಾಲ್ಕನೆಯ ತಾಣ ಅಂದರೆ ಸ್ಥಳ. ಈ ನಾಲ್ಕನೆಯ ತಾಣವೆಂದರೆ ಮಾನಸಿಕ ರೋಗಿಗಳ ಆಶ್ರಮ. ಇಲ್ಲಿನ ರೋಗಿಗಳ ಪಾಡು, ಅವರ ಯಾತನೆ, ಅವರ ನೋವು, ಚಿಕಿತ್ಸಾ ವಿಧಾನ ಇತ್ಯಾದಿ ಪ್ರತ್ಯಕ್ಷ ಕಾಣಲು ಅವಕಾಶ ಲಭಿಸುತ್ತದೆ. ಇದು ಬದುಕಿನ ಪಾಠವನ್ನು ಕಲಿಸುವ ನಿಜವಾದ ತಾಣವಾಗಿದೆ. ಮುಂದಿನ ಭಾಗದಲ್ಲಿ ಗಮನಿಸೋಣ. ಕೆಲವೊಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗುಂಪು ಇಂತಹ ಆಶ್ರಮಗಳನ್ನು ಸಂದರ್ಶಿಸಿ ಅಲ್ಲಿ ರೋಗಿಗಳ ಜೊತೆ ಸಂವಹನ ನಡೆಸುತ್ತಾರೆ. ಸ್ಕೌಟ್ ಆ್ಯಂಡ್ ಗೈಡ್ಸ್, NSS, SPC, ರೆಡ್ ಕ್ರಾಸ್, NCC ಈ ಮುಂತಾದ ಸರ್ಕಾರಿ ಮಾನ್ಯತೆ ಪಡೆದ ವಿದ್ಯಾರ್ಥಿ ಸಂಘಟನೆಗಳು ಈ ಆಶ್ರಮಕ್ಕೆ ಭೇಟಿ ನೀಡಿ ತಮ್ಮ ಅನುಭವ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಅಲ್ಲಿರುವ ಹಿರಿಯರ ಜೊತೆ ಆಟೋಟಕ್ಕೂ ತೊಡಗುತ್ತಾ ಹಾಡುತ್ತಾ ಆಶ್ರಮವಾಸಿಗಳಿಗೆ ಮನರಂಜನೆಯನ್ನು ನೀಡುತ್ತಾರೆ. ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿರುವಂಥ NSS ಇರ್ಬೋದು, NCC ಇರ್ಬೋದು, ರೆಡ್ ಕ್ರಾಸ್ ಇರ್ಬೋದು, ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಅಥವಾ NCC ಇಂತಹ ಹಲವಾರು ವಿದ್ಯಾರ್ಥಿಗಳ ಸಂಘಟನೆ ಇದೆಯಲ್ಲ, ಅವರೆಲ್ಲ ಈ ಆಶ್ರಮಗಳಿಗೆಲ್ಲ ಭೇಟಿ ನೀಡ್ತಾರೆ. ತಮ್ಮ ಅನುಭವ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾರೆ. ಇಲ್ಲಿ ಇರುವಂತಹ ಹಿರಿಯರ ಜೊತೆಗೆ ಆಟೋಟಗಳನ್ನು ತೊಡಗುತ್ತಾ ಅವರ ಮನಸ್ಸಿಗೆ ಒಂದು ರೀತಿಯ ಈ ಆಶ್ರಮವಾಸಿಗಳಿಗೆ ಮನೋರಂಜನೆಯನ್ನು ನೀಡ್ತಾರೆ. ಇನ್ನು ಕೊನೆಯದಾಗಿ ಲೇಖಕರು ಹೇಳ್ತಾರೆ, ಒಂದು ಸಂದೇಶವನ್ನು ಕೊಡ್ತಾರೆ ನೋಡಿ. ಯಾವನೂ ಜನ್ಮತಃ ಹುಚ್ಚನಲ್ಲ, ಆದರೆ ಪರಿಸ್ಥಿತಿ ಆತನನ್ನು ಬಲಿ ಪಡೆದು ಹುಚ್ಚನನ್ನಾಗಿಸುತ್ತದೆ. ಮಾನಸಿಕ ಖಿನ್ನತೆಯಿಂದ ಬಳಲುವ ರೋಗಿಗಳಿಗೆ ಸಾಂತ್ವನದ ಮಾತುಗಳನ್ನು ನೀಡಿ ಅವರನ್ನು ಬದುಕಿನ ಮುಖ್ಯ ವಾಹಿನಿಗೆ ಕರೆತರಲು ಸಾಧ್ಯ. ಮುಂದಿನ ಜನಾಂಗ, ಅದರಲ್ಲೂ ವಿದ್ಯಾರ್ಥಿಗಳು ಇಂತಹ ಪ್ರಾಯೋಗಿಕ ಪಾಠಗಳನ್ನು ಅರ್ಥ ಮಾಡಿಕೊಂಡಲ್ಲಿ ಅವರ ಭವಿಷ್ಯ ಮಾತ್ರವಲ್ಲ, ಸಮಾಜವೂ ಉನ್ನತಿಗೇರಲು ಸಾಧ್ಯ. ಹೀಗೆ ಬದುಕಿನ ಪಾಠ ಕಲಿಯುವವರನ್ನು ದೈಗೋಳಿಯ ಶ್ರೀ ಸಾಯಿ ನಿಕೇತನ ಸೇವಾಶ್ರಮವು ಕೈಬೀಸಿ ಕರೆಯುತ್ತದೆ. ನಿರಾಶ್ರಿತರು, ಮಾನಸಿಕ ಅಸ್ವಸ್ಥರು, ಮಾದಕ ವ್ಯಸನಕ್ಕೆ ತುತ್ತಾದವರನ್ನು ಕಾಣುವಾಗ ನಾವು ಅನುಕಂಪ ಪಡುವುದು ಮಾತ್ರವಲ್ಲ, ಅವರಿಗೆಲ್ಲರಿಗೆ ಪ್ರಾಯೋಗಿಕ ನೆಲೆಯಲ್ಲಿ ಸ್ಪಂದಿಸಲು ನಮ್ಮಿಂದ ಸಾಧ್ಯವಾಗಬೇಕು. ಪ್ರತ್ಯಕ್ಷವಾಗಿ ತೊಡಗಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಇಂತಹ ಸೇವಾ ಸಂಸ್ಥೆಗಳ ಜೊತೆ ಕೈ ಜೋಡಿಸಿಕೊಂಡು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಆ ಮೂಲಕ ಮನುಷ್ಯ ಬದುಕಿನಲ್ಲಿ ಮಾನವೀಯತೆ, ಸಮಾಜ ಸೇವೆ, ಪ್ರಾಣಿ ದಯೆ ಹಾಗೂ ಪ್ರಕೃತಿ ಪ್ರೇಮದ ಅನಿವಾರ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೈಗೋಳಿಯ ಆಶ್ರಮವನ್ನು ನಡೆಸುತ್ತಿರುವ ವೈದ್ಯ ದಂಪತಿ ಈ ರೀತಿಯಲ್ಲಿ ಮನುಷ್ಯ ಬದುಕಿನ ಸರಿಯಾದ ಉದ್ದೇಶವನ್ನು ತಿಳಿದಿರುವರು. ಆದ ಕಾರಣವೇ ಅವರಿಂದ ಇಂತಹ ಮಹತ್ ಕಾರ್ಯ ನಡೆಸಲು ಸಾಧ್ಯವಾಗುತ್ತದೆ. ಲೇಖಕರಾದಂತಹ B. ನರಸಿಂಗರಾವ್ ಇವರು ಈ ಲೇಖನದ ಪ್ರಾರಂಭದಲ್ಲಿ ಹೇಳಿದರು ನೋಡಿ, ನಾವು ರಸ್ತೆಗುಂಟ ಸಾಗಿ ಬರುವಾಗ ಮಾನಸಿಕ ಕಾಯಿಲೆಯವರನ್ನು ಕಾಣುತ್ತೇವೆ. ಕಾರಣ ನೋಡಿ, ಇಲ್ಲಿ ಯಾವನೂ ಕೂಡ ಜನ್ಮತಃ ಹುಚ್ಚನಲ್ಲ. ಯಾವುದೇ ಒಂದು ಮಗು ಹುಟ್ಟುವಾಗ ಹುಚ್ಚಾಗಿ ಹುಟ್ಟಿದ್ದು ಎಲ್ಲಿಯಾದರೂ ಕಂಡದ್ದುಂಟ? ಇಲ್ಲ. ಆದರೆ ಪರಿಸ್ಥಿತಿ ಆತನನ್ನು ಬಲಿ ಪಡೆದು ಹುಚ್ಚನನ್ನಾಗಿಸುತ್ತದೆ. ಪರಿಸ್ಥಿತಿಯಿಂದಾಗಿ ಹಾಗೆ ಅವರಾದದ್ದು. ಯಾವುದೇ ಪ್ರಕರಣಗಳು ಇರ್ಬೋದು, ಮಾನಸಿಕವಾಗಿ ಆಘಾತಗೊಳ್ಳುವಂತಹ
ಕೌಟುಂಬಿಕವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಯಾವುದೋ ಒಂದು ಘಟನೆ ಮಾನಸಿಕವಾಗಿ ವಿಚಲಿತನನ್ನಾಗಿಸಿ ಒಬ್ಬ ಮನುಷ್ಯನನ್ನು ಮಾನಸಿಕವಾಗಿ ಕುಗ್ಗಿ ಹೋಗುವ ಹಾಗೆ ಅಥವಾ ಆ ಮನಸ್ಸಿನ ಒಂದು ನರವನ್ನೇ ಹಾದಿ ತಪ್ಪಿಸುವ ಹಾಗೆ ಮಾಡುವಂಥದ್ದಿರ್ತದೆ. ನರದಲ್ಲಿ ವ್ಯತ್ಯಯ ಆಗುವಂಥದ್ದಿರ್ತದೆ. ಯಾವುದಕ್ಕಾಗಿ? ಈ ಒಂದು ಘಟನೆಯಿಂದಾಗಿ. ಹಾಗಾಗಿ ಯಾವುದೇ ರೋಗಿಗಳಿರ್ಬೋದು, ಮಾನಸಿಕ ಅಸ್ವಸ್ಥರಿರ್ಬೋದು, ಅವರು ಏಕಾಏಕಿ ಇರುವವರಲ್ಲ. ನಿಮಗೆಲ್ಲ ಗೊತ್ತಿದೆ, ಕುಟುಂಬ ಜೀವನದಲ್ಲೇ ಬಂದಿರುವವರು ಅತಿ ಹೆಚ್ಚಿರ್ತಾರೆ. ಹೀಗೆ ಕುಟುಂಬದಲ್ಲಿ ಇಂತಹ ಮಾನಸಿಕ ಆಘಾತಗಳು ಆದಾಗ ಅವರನ್ನು ನಿರ್ಲಕ್ಷ್ಯ ಮಾಡುವುದಲ್ಲ, ಅವರನ್ನು ಒಳ್ಳೆಯ ರೀತಿಯಲ್ಲಿ ಗಮನಿಸಿ ಪುನಃ ಹೇಗಿದ್ದರೂ ಕುಟುಂಬದ ಸದಸ್ಯರನ್ನಾಗಿ ಮತ್ತೆ ಮಾಡಬೇಕು. ಆ ಜವಾಬ್ದಾರಿ ಆ ಕುಟುಂಬದಲ್ಲಿ ಇರ್ತದೆ. ಮಾನಸಿಕ ಖಿನ್ನತೆಯಿಂದ ಬಳಲುವಂತಹ ರೋಗಿಗಳಿಗೆ ಸಾಂತ್ವನದ ಮಾತುಗಳು, ಇಂತಹ ಯಾವುದೋ ಒಂದು ಆಘಾತಕರ ಘಟನೆ ನಡೆದಾಗ ಮನಸ್ಸಿಗೆ ಸಾಂತ್ವನವನ್ನು ಕೊಡುವಂತಹ ಮಾತುಗಳನ್ನು ಆಡಬೇಕು. ಅವರನ್ನು ಆ ಬದುಕಿನ ಮುಖ್ಯ ವಾಹಿನಿಗೆ ಅವರನ್ನು ಕರೆತರಲಿಕ್ಕೆ ಪ್ರಯತ್ನಿಸಬೇಕು. ಅದರಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಇಂತಹ ಪ್ರಾಯೋಗಿಕ ಪಾಠಗಳನ್ನು ಅರ್ಥ ಮಾಡಿಕೊಂಡಲ್ಲಿ ಅವರ ಭವಿಷ್ಯ ಮಾತ್ರವಲ್ಲ, ಸಮಾಜವೂ ಉನ್ನತಿಗೆ ಏರಲು ಸಾಧ್ಯ. ಯಾಕೆ ಹೇಳ್ತಾರೆ ವಿದ್ಯಾರ್ಥಿಗಳು ಸಣ್ಣ ವಿಷಯಕ್ಕೆ ದೊಡ್ಡ ರಂಪಾಟ ಮಾಡಿಬಿಡುವಂಥದ್ದು ಇರ್ತದೆ. ಒಂದು ಅಂಕ ಗಳಿಸಲಿಲ್ಲ ಅಂತ ಹೇಳಿ ಏನೇನೋ ಮಾಡಿಕೊಳ್ತಾರೆ. ಅಥವಾ ಕೆಲವೊಮ್ಮೆ ಪ್ರೇಮ ವೈಫಲ್ಯ ಆಗುವಂಥದ್ದು ಇರ್ಬೋದು, ಅಥವಾ ಇನ್ನೊಬ್ಬರಷ್ಟು ಅಂಕ ಗಳಿಸಲಿಲ್ಲ ಅನ್ನುವಂಥದ್ದು ಇರ್ಬೋದು, ಅಥವಾ ಬೇರೆಯವರ ಹಾಗೆ ಉಡಲು ತೊಡಲು ಉಣ್ಣಲು ಏನೂ ಇಲ್ಲ ನನ್ನಲ್ಲಿ ಅಂತ ಹೇಳುವಂಥದ್ದು ಇರ್ಬೋದು. ಕೆಲವೊಮ್ಮೆ ಸಣ್ಣ ಕಾರಣಗಳು ಇರ್ತವೆ. ಆ ಸಣ್ಣ ಕಾರಣಗಳಿಗೆ ನಮ್ಮನ್ನು ಈ ರೀತಿ ಮಾಡಿಕೊಳ್ಳುವುದಲ್ಲ, ಸರಿಯಾಗಿ ಈ ಒಂದು ಸಮಾಜವನ್ನು ಕಣ್ಣು ಬಿಟ್ಟು ನಾವು ನೋಡಬೇಕಾಗ್ತದೆ. ಯಾಕಂದರೆ ಮಾನಸಿಕ ಅಸ್ವಸ್ಥರು ಏನೆಲ್ಲ ಅನುಭವಿಸ್ತಾರೆ, ಯಾವೆಲ್ಲ ನೋವು ಸಂಕಟಗಳನ್ನು ಅನುಭವಿಸ್ತಾರೆ ಅನ್ನುವಂಥದ್ದನ್ನು ನೀವು ನೋಡಿರ್ತೀರಿ. ಹಾಗಾಗಿ ನಾವು ಬಹಳ ಎಚ್ಚರವಾಗಿ ಇರಬೇಕು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಅವರ ಭವಿಷ್ಯ ಮಾತ್ರ ಅಲ್ಲ, ಸಮಾಜವೂ ಕೂಡ ಉನ್ನತಿಗೆ ಏರುವಂಥದ್ದು ಸಾಧ್ಯ. ಹೀಗೆ ಬದುಕಿನ ಪಾಠ ಕಲಿಯುವವರನ್ನು ಈ ದೈಗೋಳಿಯ ಸಾಯಿನಿಕೇತನ ಸೇವಾಶ್ರಮ ಕೈ ಬೀಸಿ ಕರೆಯುತ್ತದೆ. ಅಲ್ಲಿ ಹೋಗಿ ನೋಡಬಹುದು. ಒಂದು ಮಾನಸಿಕ ಅಸ್ವಸ್ಥರನ್ನು ಇರ್ಬೋದು, ಅಥವಾ ನಿರ್ಗತಿಕರನ್ನು ಇರ್ಬೋದು, ಅವರಿಗೆ ಬೇಕಾದಷ್ಟು ಕೈಲಾದಂತಹ ಸಹಾಯವನ್ನು ಮಾಡಿ, ಅಥವಾ ಅವರನ್ನು ನೋಡಿದಾಗ ಅಯ್ಯೋ ನಾನು ಇಂಥ ಒಂದು ಸಣ್ಣ ವಿಷಯಕ್ಕೆ ಇಷ್ಟು ಟೆನ್ಷನ್ ಮಾಡ್ತೇನಾ ಅನ್ನುವಂಥದ್ದು ನಿಮ್ಮ ತಲೆಯ ಒಳಗೆ ಬರಬೇಕು. ಹಾಗಾಗಿ ಇಂತಹ ಆಶ್ರಮಗಳನ್ನು ನೀವು ಭೇಟಿ ಮಾಡಬೇಕು. ಅದು ಕೂಡ ಯಾವುದು, ಈ ನಿರಾಶ್ರಿತರು, ಮಾನಸಿಕ ಅಸ್ವಸ್ಥರು, ಮಾದಕ ವ್ಯಸನಕ್ಕೆ ತುತ್ತಾದವರನ್ನು ನೋಡುವಾಗ ನಾವು ಅನುಕಂಪ ಪಡಬೇಕು. ನಮಗೂ ಅವರಿಗೂ ಸಂಬಂಧವೇ ಇಲ್ಲ ಅಂತ ಕಲ್ಲು ಮನಸ್ಸಿನವರ ಹಾಗೆ ಹೋಗುವುದಲ್ಲ. ಅವರ ಮೇಲೆ ಅನುಕಂಪವನ್ನು ತೋರಿಸಬೇಕು. ಮಾತ್ರವಲ್ಲ, ಅವರಿಗೆಲ್ಲರಿಗೆ ಪ್ರಾಯೋಗಿಕ ನೆಲೆಯಲ್ಲಿ ಸ್ಪಂದಿಸಲು ನಮ್ಮಿಂದ ಸಾಧ್ಯವಾಗಬೇಕು. ಅಂದರೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಅವರಿಗೆ ಮಾಡಬೇಕು. ಈ ಮಾನಸಿಕ ಅಸ್ವಸ್ಥರು ಇರ್ಬೋದು, ಅಥವಾ ನಿರ್ಗತಿಕರೇ ಇರ್ಬೋದು. ನಮ್ಮಿಂದ ಸಾಧ್ಯವಿಲ್ಲ ಅಂತ ಇದ್ದರೆ ಈ ಸೇವಾ ಸಂಸ್ಥೆಗಳಿಗೆ ಫೋನ್ ಮಾಡೋದ್ರಿಂದಲೋ, ಅಥವಾ ಅವರ ಸಹಾಯವನ್ನು ಕೊಳ್ಳೋದ್ರಿಂದಲೋ ಹೀಗೆ ಕೈ ಜೋಡಿಸಿಕೊಂಡು ಬದುಕನ್ನು ಸಾರ್ಥಕಪಡಿಸಿಕೊಳ್ಬೇಕು. ಹೇಗೆ ಈ ವೈದ್ಯ ದಂಪತಿಗಳು, ಅವರಿಗೇನು ಅಗತ್ಯ ಇಲ್ಲ ಇಂತಹ ಸಮಾಜದಲ್ಲಿ ಯಾರ್ಯಾರಿಗೂ ಸಹಾಯ ಮಾಡುವಂಥದ್ದು ಕೆಲವರಿಗೆ ಅಗತ್ಯ ಇಲ್ಲ. ಆದರೂ ನೋಡಿ, ಅವರು ಮಾನವೀಯ ನೆಲೆಯಲ್ಲಿ ಸಮಾಜ ಸೇವೆ ಮಾಡಬೇಕು ಅನ್ನುವಂಥದ್ದು ಆ ನೆಲೆಯಲ್ಲಿ ತಮ್ಮ ಈ ದೇಹವನ್ನು, ತಮಗೆ ಕೊಟ್ಟಿರುವಂತಹ ಈ ಒಂದು ಬದುಕನ್ನು ಇಂಥವರ ಬಾಳಿಗೆ ಮುಡಿಪಾಗಿ ಇಡ್ತಾರೆ ನೋಡಿ. ಅಂಥವರನ್ನು ನಾವು ನೋಡಿ ಕಲಿತ್ಕೊಳ್ಬೇಕು. ಆ ಮೂಲಕ ಮನುಷ್ಯ ಬದುಕಿನಲ್ಲಿ ಮಾನವೀಯತೆ, ಸಮಾಜ ಸೇವೆ, ಪ್ರಾಣಿ ದಯೆ ಹಾಗೂ ಪ್ರಕೃತಿ ಪ್ರೇಮದ ಅನಿವಾರ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ವೈದ್ಯ ದಂಪತಿ ಮಾಡ್ತಾ ಇರುವಂತಹ ದೈಗೋಳಿಯ ಸಾಯಿನಿಕೇತನ ಸಂಸ್ಥೆಯನ್ನು, ಸೇವಾಶ್ರಮವನ್ನು ನಡೆಸ್ತಾ ಇರುವಂಥ ಈ ವೈದ್ಯ ದಂಪತಿ ನಿಜವಾಗಿಯೂ ಮನುಷ್ಯ ಬದುಕಿನ ಮನುಷ್ಯನ ಈ ಒಂದು ಜೀವನದ ಈ ಬದುಕಿನ ಸರಿಯಾದ ಉದ್ದೇಶವನ್ನು ತಿಳಿದಿರುವವರು. ಹಾಗಾಗಿ ಅಂಥವರಿಂದಲೇ ಇಂತಹ ಮಹತ್ ಕಾರ್ಯಗಳು ನಡೆಸಲು ಸಾಧ್ಯವಾಗ್ತದೆ.
ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಬಿ ನರಸಿಂಗರಾವ್ ಕಾಸರಗೋಡು ಇವರು ಬರೆದಿರುವ ನಿರಾಶ್ರಿತರ ಬಾಳಿಗೆ ಬೆಳಕಾದ ಸೇವಾಶ್ರಮ ಅನ್ನುವಂಥ ಪಾಠ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.